ಈ ಸುಪ್ರೀಂ ಕೋರ್ಟ್ ಆರ್ಡರ್ ಇಟ್ಸ್ ಅಬೌಟ್ 3 months ಓಲ್ಡ್ ನಾವು. ಕರೆಕ್ಟ್. ಇಟ್ಸ್ ಇದರಲ್ಲಿ ಪಾಸಿಟಿವ್ ಇದೆ ಮತ್ತೆ ನೆಗೆಟಿವ್ ಕೂಡ ಇದೆ. 10 ಲಕ್ಷ ಬೀದಿ ನಾಯಿಗಳಿದೆ ಡೆಲ್ಲಿನಲ್ಲಿ. ಸೊ ಇದು ಈ ಎಂಟೈರ್ ಪ್ರೋಸೆಸ್ ಇದೆಯಲ್ಲ ಸರ್, ದ ರಿಡಕ್ಷನ್ ಇನ್ ದ ಪಾಪ್ಯುಲೇಷನ್ ಆಫ್ ಸ್ಟ್ರೇ ಡಾಗ್ಸ್, ಇದು 1 ವರ್ಷ 2 ವರ್ಷದಲ್ಲಿ ಆಗುವಂಥದ್ದಲ್ಲ. ಇದು ಮಿನಿಮಮ್ ನನ್ನ ಪ್ರಕಾರ ಒಂದು 10 ವರ್ಷದ ಪ್ರಾಜೆಕ್ಟ್ ಇದು. ಹಾಯ್ ಶ್ಯಾಮ್, ಹೇಗಿದ್ದೀರಾ? ಐ ಆಮ್ ಗುಡ್, ಥ್ಯಾಂಕ್ ಯು. ಲಾಂಗ್ ಟೈಮ್. ಯಾ, ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮಿ ಓವರ್. ಹೇಗಿದೆ ಲೈಫ್? ಗಾಡ್ಸ್ ಗ್ರೇಸ್, ಗುಡ್, ಚೆನ್ನಾಗಿ ನಡೀತಾ ಇದೆ. ನಿಮ್ಮ ಅನಿಮಲ್ಸ್ ಎಲ್ಲ ಹೇಗಿದೆ? ಫಸ್ಟ್ ಕ್ಲಾಸ್, ಥ್ಯಾಂಕ್ ಯು. ಸೊ ಇತ್ತೀಚೆಗೆ ನಿಮ್ಗೆ ಏನಕ್ಕೆ ಅಂತ ಅಂದ್ರೆ, ನಾನು ಸುಮಾರು ಜನ ಹಂಗೆ ರಿಸರ್ಚ್ ಮಾಡ್ತಾ ಇದ್ದೆ. ಈಗ 2-3 months ಬ್ಯಾಕ್ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ಗಳೆಲ್ಲ ಬರ್ತಾ ಇದೆ, ಕೆಲವೊಂದು ಪ್ರೊಟೆಸ್ಟ್ಗಳು ನಡೀತಾ ಇದೆ ಅಬೌಟ್ ಡಾಗ್ಸ್, ಸ್ಟ್ರೀಟ್ ಡಾಗ್ಸ್ ಇದ್ರ ಬಗ್ಗೆ. ಸೊ ನಾನು ರಿಸರ್ಚ್ ಮಾಡೋಕ್ಕಂದ್ರೆ ಸುಮಾರು ಜನ ನೋಡಿದೆ, ಬಟ್ ಐ ಆಮ್ ನಾಟ್ ಕಂಫರ್ಟಬಲ್ ವಿತ್ ದಮ್ ಆನೆಸ್ಟ್ಲಿ. ಏನಕ್ಕೆ ಅಂತಂದರೆ, ನಿಮ್ಮದು ಯಾವುದೋ NGO ಇಲ್ಲ, ಏನಿಲ್ಲ, ಬೈ ಯುವರ್ ಓನ್, ನಿಮ್ದು ಓನ್ ಪ್ರಾಪರ್ಟಿನಲ್ಲಿ ಮಾಡ್ತಾ ಇದ್ರೆ ಔಟ್ಸ್ಕರ್ಟ್ಸಲ್ಲಿ. ಓಕೆ, ಎಷ್ಟು ಡಾಗ್ಸ್ಗಳಿದೆ ನಿಮ್ಮ ಹತ್ರ? ಗಾಟ್ ಅಬೌಟ್ ಒಂದು 13 ನಾಯಿ ಇದೆ, ಓಕೆ, ಒಂದು 14 ಬೆಕ್ಕುಗಳಿದಾವೆ, ಎಲ್ಲ ಸ್ಟ್ರೇ ಡಾಗ್ಸ್, ಓಕೆ, ರೆಸ್ಕ್ಯೂಡ್ ಆ್ಯಂಡ್ ಇಂಡಿಯನ್ ಸ್ಟ್ರೇ ಡಾಗ್ಸ್. ಓಕೆ. ಈ ಸುಪ್ರೀಂ ಕೋರ್ಟ್ ಏನು ಕತೆ, ಮತ್ತು ಇದು ನಮ್ಮ ವೀಕ್ಷಕರಿಗೆ ಸ್ವಲ್ಪ ಬಿಡಿಸಿ ಹೇಳ್ತೀರಾ, ಏನು ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ, ಹಾಂ, ಮತ್ತು ಈ ಪಬ್ಲಿಕ್ಗಳಲ್ಲಿ ಏನು ಸಮಸ್ಯೆ, ಆಮೇಲೆ ನಮ್ಮ ಈ ಸೋಕಾಲ್ಡ್ ಸೋಷಿಯಲ್ ಆಕ್ಟಿವಿಸ್ಟ್, ಅನಿಮಲ್ಸ್ ಆಕ್ಟಿವಿಸ್ಟ್, ಆರ್ಟರ್ಸ್, ಪೊಲಿಟಿಷಿಯನ್ಸ್, ಇವರೆಲ್ಲ ಹೇಗಂದರೆ ಹಾಗೆ ಚೇಂಜ್ ಆಗ್ತಾ ಇರ್ತಾರೆ ಅವಾಗ ಅವಾಗ. ಅವ್ರಿಗೆ ಹೇಗೆ ಬೇಕು ಹಾಗೆ ಮಾಡಕ್ಕೆ ಹೋಗ್ತಾರೆ ಎಲ್ಲದನ್ನು. ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಡಾಗಿ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಶ್ಯೂರ್. ಸೊ ಶಿವರೇ, ಇದು ಸ್ಟ್ರೇ ಡಾಗ್ ಪ್ರಾಬ್ಲಮ್ಮು ನಮ್ಮ ದೇಶದಲ್ಲಿ ಇಟ್ಸ್ ಅ ಕ್ರಾನಿಕ್ ಪ್ರಾಬ್ಲಮ್. ಅದು ಸುಮಾರು ವರ್ಷದಿಂದ ಬಿಲ್ಡಪ್ ಆಗಿ ಬಂದಿರೋದು. ಈ ಸುಪ್ರೀಂ ಕೋರ್ಟ್ದು ಆರ್ಡರ್ ಇಟ್ಸ್ ಅಬೌಟ್ 3 months ಓಲ್ಡ್ ನಾವು. ಕರೆಕ್ಟ್. ಇಟ್ಸ್ ಇದರಲ್ಲಿ ಪಾಸಿಟಿವ್ ಇದೆ ಮತ್ತೆ ನೆಗೆಟಿವ್ ಕೂಡ ಇದೆ. ಸೊ ಲೆಟ್ ಮಿ ಸ್ಟಾರ್ಟ್ ಫ್ರಮ್ ದ ಪಾಸಿಟಿವ್. certainly. ಸೊ ಒನ್ ಅಂಡ್ ಓನ್ಲಿ ಪಾಸಿಟಿವ್ ಥಿಂಗ್ ಅಬೌಟ್ ದಿಸ್ ಇಸ್, ಒಂದು ಸೊಲ್ಯೂಷನ್ಗೆ ಇದೊಂದು ಶುರುವಾತಿದು. ಇಲ್ಲಿಂದ ಒಂದು ಸೊಲ್ಯೂಷನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ದ ಟಾಪ್ ಕೋರ್ಟ್ ಆಫ್ ದ ಕಂಟ್ರಿ ಹ್ಯಾಸ್ ಡಿಸೈಡೆಡ್ ದಟ್ ದೇರ್ ಶುಡ್ ಬಿ ಸಮ್ ಸೊಲ್ಯೂಷನ್ ಫಾರ್ ಇಟ್. ವಾಟ್ ದ ಕೋರ್ಟ್ ಸೇಸ್ ಇಸ್, ಡೆಲ್ಲಿ ಹ್ಯಾಸ್ ಅಬೌಟ್ 10 ಲಕ್ಷ ಬೀದಿ ನಾಯಿಗಳಿದೆ ಡೆಲ್ಲಿನಲ್ಲಿ, ಹೌದು, ಆ್ಯಂಡ್ ಸುಮಾರು ಇನ್ಸ್ಟೆನ್ಸ್ ಆಫ್ ಡಾಗ್ ಬೈಟ್ ಆಗಿದೆ. ಸೊ ವಾಟ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಟೋಲ್ಡ್ ಇಸ್, ರಿಲೊಕೇಟ್ ಆಲ್ ಯೋರ್ ಡಾಗ್ಸ್ ಟು ಅ ಶೆಲ್ಟರ್ ಔಟ್ಸೈಡ್ ಆಫ್ ದ ಸಿಟಿ ಫ್ರಮ್ ಇನ್ಸ್ಟಿಟ್ಯೂಟ್ಸ್, ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸು, ಮತ್ತು ಬಸ್ ಸ್ಟೇಷನ್ಸ್ ಇರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು, ಸ್ಕೂಲ್ಸ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಇಲ್ಲಿಂದ ರಿಲೊಕೇಟ್ ಮಾಡಿ ಅಂತ ಹೇಳ್ತೀವಿ. ಎಸ್ಪೆಷಲಿ ಇನ್ ದ ಪಬ್ಲಿಕ್ ಪ್ಲೇಸಸ್ ತುಂಬಾ ಇರುತ್ತೆ. ಹೌದು, ಪರ್ಟಿಕ್ಯುಲರ್ಲಿ ಕೆಲವೊಂದು ಪ್ಲೇಸಲ್ಲಿ ತುಂಬಾ ಡಾಗ್ಸ್ಗಳು, ಸ್ಟ್ರೀಟ್ ಡಾಗ್ಸ್ಗಳು ಎಲ್ಲ ಅಂದ್ರೆ ಒಟ್ಟುಗೂಡುತ್ತವು. ಹೌದು. ಸೊ ಇದನ್ನ ರಿಲೊಕೇಟ್ ಮಾಡಿದ್ಮೇಲೆ ಇನ್ನೊಂದು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಸ್ಟೆರಿಲೈಸ್ ಮಾಡಿ, ವ್ಯಾಕ್ಸಿನೇಟ್ ಮಾಡಿ, ಮತ್ತೆ ಅದರದ್ದು ಒರಿಜಿನಲ್ ಜಾಗಕ್ಕೆ ತಂದುಬಿಡಿ ಅಂತ ಹೇಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್. ಸೊ ಇದರಲ್ಲಿ ಒಂದು ಬೆಸ್ಟ್ ಆರ್ ಅ ವೆರಿ ಗುಡ್ ಮೂವ್ ಏನಂತ ಹೇಳಿದ್ರೆ, ಈ ಒಂದು ಪ್ರಾಬ್ಲಮ್ಗೆ, ಸ್ಟ್ರೇ ಡಾಗ್ ಇಶ್ಯೂಗೆ ಇದೊಂದು ಸೊಲ್ಯೂಷನ್ಗೆ ಇದೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಸರ್. ಯಾ, ಆಸ್ ಅ ಸಿಟಿಸನ್, as an urbanite, as a responsible person, and also as a dog lover, this is needed in our country. ಯಾಕೆಂದರೆ ಡಾಗ್ ಪಾಪ್ಯುಲೇಷನ್ ಗ್ರೋತ್ ಇದೆಯಲ್ಲ ಸರ್, ಇದು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗೋದು. ಎಕ್ಸಾಕ್ಟ್ಲಿ. ಸಿ ಥಿಂಗ್ ಇಸ್, ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡುತ್ತೆ, ಯಾವುದೇ ಕೋರ್ಟ್ ಆರ್ಡರ್ ಮಾಡಿದ್ರೆ ದೇ ಹ್ಯಾವ್ ಟು ಫಾಲೋ ಬೈ ದ ಗವರ್ನಮೆಂಟ್ ಅಥಾರಿಟೀಸ್. ಯು ಥಿಂಕ್ ದೇ ಆರ್ ಗೋಯಿಂಗ್ ಟು ಫಾಲೋ ದಟ್? ಅದನ್ನು ಫಾಲೋ ಮಾಡ್ತಾರಾ? ಫಾಲೋ ಮಾಡಿದ್ರೆ ಒಳ್ಳೇದು. ಫಾಲೋ ಮಾಡಿದ್ರೆ ನಮಗೆ, ನಿಮಗೆ ಮಾತ್ರ ಅಲ್ಲ ಸರ್, ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಒಳ್ಳೆಯದು. ಇವತ್ತು ತನಕ ನಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ, ನಮಗೆ ಬೀದಿ ನಾಯಿ ಕಚ್ಚಿಲ್ಲ. ಹೌದು. ನಾಳೆ ನಮ್ಮ ಜನ್ರೇಷನ್ ಸೇಫ್ ಆಗಿರ್ಬೇಕಂದ್ರೆ ಇಲ್ಲಿಂದ ಸೊಲ್ಯೂಷನ್ ಶುರು ಆಗಬೇಕು. ಸೊ ದಿಸ್ ಇಸ್ ದ ಪಾಸಿಟಿವ್ ಪಾರ್ಟ್ ಆಫ್ ದಿಸ್ ಎಂಟೈರ್ ಎಪಿಸೋಡ್. ಸೊ ವಾಟ್ ಅಬೌಟ್ ದ ನೆಗೆಟಿವ್ ಥಿಂಗ್ಸ್? ಇದರಲ್ಲಿ ನೆಗೆಟಿವ್ ಅಂತ ಯಾವ ಥರ ಹೇಳ್ತೀರಾ ನೀವು? ಸರ್, ನಾನು ನೆಗೆಟಿವ್ ಅನ್ನೋದಕ್ಕಿಂತ ಪ್ರಾಕ್ಟಿಕಲ್ ಆಗಿ ನಾವೇನು ಮಾಡ್ಬೋದು ಅಂತ, ವಾಟ್ ಸೊಲ್ಯೂಷನ್ಸ್ ವಿ ಕ್ಯಾನ್ ಸೀಕ್, ಬಿಕಾಸ್ ಇಟ್ಸ್ ಒನ್ ಆಫ್ ದ ಟಾಪ್ ಕೋರ್ಟ್, ಸುಪ್ರೀಂ ಕೋರ್ಟ್. ಅದ್ರ ಮೇಲೆ ನಾವು ಪಾಸಿಟಿವ್ ನೆಗೆಟಿವ್ ಅಂತ ಹೇಳೋದಕ್ಕೆ ನಮ್ಗಾಗಲ್ಲ. ಅಲ್ಲ, ಯು ಆರ್ ನಾಟ್ ಟಾಕಿಂಗ್ ಅಬೌಟ್ ದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್, ಅದನ್ನ ನಾವೇನು ಮಾತಾಡ್ತಿಲ್ಲ. ಅಂದ್ರೆ ನಾವು ಯು ಆರ್ ಟಾಕಿಂಗ್ ಅಬೌಟ್ ಅವರ್ ಗವರ್ನಮೆಂಟ್ಸ್, ಹೌ ದೇ ಆರ್ ಆಕ್ಟ್. ಇಸ್ ರಿಯಲಿ ಹೌ ದೇ ಆರ್ ಆಕ್ಟ್ ಇಸ್ ದ ನೆಗೆಟಿವ್. ಪಾಸಿಟಿವ್ ಮಾತಾಡ್ತಾ ಇರೋದು ಗವರ್ನಮೆಂಟ್ಗೆ ಸಂಬಂಧಪಟ್ಟಿದ್ದು ಮಾತ್ರ. ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದ ಸುಪ್ರೀಂ ಕೋರ್ಟ್ ಆರ್ಡರ್. ಯಾವುದೇ ಕೋರ್ಟ್ ಆರ್ಡರ್ನ ನಾವು ಇಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ. ಎಸ್ ಸರ್. ಇದರಲ್ಲಿ ನೆಗೆಟಿವ್ ಅಂತ ಹೇಳಿದ್ರೆ, ಪ್ರಾಕ್ಟಿಕಲಿ ಎಕ್ಸಿಕ್ಯೂಷನ್ ವೈಸ್ ಬಂದಾಗ ಆನ್ ಗ್ರೌಂಡ್, ಇವಾಗ ಕೋರ್ಟ್ ಆರ್ಡರ್ ಡೈರೆಕ್ಷನ್ ಕೊಟ್ಟಿದೆ, ರಿಲೊಕೇಟ್ ಆಲ್ ಡಾಗ್ಸ್
ಟು ದ ಶೆಲ್ಟರ್, ಗೆಟ್ ದೆಮ್ ವ್ಯಾಕ್ಸಿನೇಟೆಡ್, ಸ್ಟೆರಿಲೈಸ್ಡ್ ಅಂದರೆ ಆಪರೇಟ್ ಮಾಡಿಸಿ ಅಂತ ಹೌದು. ಹೇಳಿದ್ರು. ಸೊ ನನ್ನ ಪ್ರಶ್ನೆ, ಆರ್ ವೈ ಪೀಪಲ್ ಆರ್ ಪ್ರೊಟೆಸ್ಟಿಂಗ್, ಡಾಗ್ ಲವರ್ಸ್ ಆರ್ ಅನಿಮಲ್ ಲವರ್ಸ್ ಆಕ್ಟಿವಿಸ್ಟ್ಸ್, ವಾಟ್ ದೇ ಆರ್ ಆಸ್ಕಿಂಗ್ ಇಸ್, ನೀವು ರಿಲೋಕೇಟ್ ಮಾಡೋದಕ್ಕೆ ನಿಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಿದೆ? ಫಸ್ಟ್ ಕ್ವೆಶ್ಚನ್. That is it. ಯು ಹ್ಯಾವ್ ಟು ರಿಲೋಕೇಟ್. ಆ್ಯಂಡ್ ಇನ್ ಡೆಲ್ಲಿ ದೇ ಆರ್ ಟಾಕಿಂಗ್ ಅಬೌಟ್ 10 ಲಕ್ಷ ನಾಯಿಗಳನ್ನ. ಡಾಗ್ಸ್ ಬೇಸಿಕಲಿ ಸರ್ ಟೆರಿಟೋರಿಯಲ್. ಒಂದು ಗಂಡು ನಾಯಿ ಹೌದು. ಅದರ ಟೆರಿಟರಿನಲ್ಲಿ ಇನ್ನೊಂದು ಗಂಡು ನಾಯಿನ ಸಹಿಸೋದಿಲ್ಲ. ಆ್ಯಂಡ್ ಇಫ್ ದೇರ್ ಇಸ್ ಅ ಫೀಮೇಲ್ ಆನ್ ಹೀಟ್, ಇಫ್ ದೇರ್ ಆರ್ ಪಪೀಸ್, ಸಾಧ್ಯನೇ ಇಲ್ಲ. ಸೊ 10 ಲಕ್ಷ ನಾಯಿನ ತಗೊಂಡೋದ್ರೆ ಇಟ್ಸ್ ಲೈಕ್ ಇಟ್ಸ್ ಕಿಯಾಸ್. ಒಂದು Horrible. ಹಾರಿಬಲ್, ಇಟ್ಸ್ ವೆರಿ ಅನ್ಪ್ರಾಕ್ಟಿಕಲ್. ದಟ್ ಈಸ್ ಒನ್. ವೇರ್ ಇಸ್ ದಿಸ್ ಫೆಸಿಲಿಟಿ, ಇನ್ಫ್ರಾಸ್ಟ್ರಕ್ಚರ್? ಸೆಕೆಂಡ್ ಇಸ್, ಇಷ್ಟು ಲಾರ್ಜ್ ಸ್ಕೇಲ್ನಲ್ಲಿ ನೀವು ಸ್ಟೆರಿಲೈಸ್ ಮಾಡಬೇಕು, ಆಪರೇಟ್ ಮಾಡಬೇಕು ಅಂತ ಹೇಳಿದ್ರೆ, ವೇರ್ ಇಸ್ ದ ಇನ್ಫ್ರಾಸ್ಟ್ರಕ್ಚರ್? One, infrastructure. Other thing is, how many days it will take ಯಾ, to 10 lakh. ಕರೆಕ್ಟ್ ಈಗ ನಮ್ಮ ಗವರ್ನಮೆಂಟ್ ಹೇಗಿದೆ ಅಂದ್ರೆ, ಸ್ವಲ್ಪ ಮಧ್ಯದಲ್ಲಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ, ಸಾರಿ. ನೋ ಪ್ರಾಬ್ಲಮ್. ಏನಕ್ಕೆ ಅಂದ್ರೆ, ನಮ್ಮ ಗವರ್ಮೆಂಟು ಈವನ್ ಅಫಿಷಿಯಲ್ಸ್ಗಳಾಗ್ಲಿ, ಹೂವರ್ ಇಟ್ ಈಸ್, ಹೂ ಇಸ್ ರನ್ನಿಂಗ್ ದ ಗವರ್ನಮೆಂಟ್, ಓಕೆ, ಇವ್ರು 500 ನಾಯಿಗೆ ಹೇಳಿದ್ರೆ 5 ವರ್ಷ ತಗೊಂತಾರೆ ಹೆಚ್ಚು ಕಡಿಮೆ. ಆ 5 ವರ್ಷದಲ್ಲಿ ಆಗಿರೋದೇ 50 ನಾಯಿ ಆಗಿರುತ್ತೆ. ಬಟ್ ಅವ್ರ ಬಿಲ್ ಎಲ್ಲ ಅದಕ್ಕೂ 500 ನಾಯಿಗೂ ಮಾಡಿರ್ತಾರೆ. ಸೊ ಅದಕ್ಕೆ ಕೇಳಿದ್ದು, ಪ್ಲೀಸ್ ಸರ್ ನೋಡಿ, ಇದೊಂದು ನೀವು ಯು ರೇಸ್ಡ್ ಅ ವೆರಿ ಕರೆಕ್ಟ್ ಪಾಯಿಂಟ್. ಈ ಎಂಟೈರ್ ಪ್ರೋಸೆಸ್ ಇದೆಯಲ್ಲ ಸರ್, ದ ರಿಡಕ್ಷನ್ ಇನ್ ದ ಪಾಪ್ಯುಲೇಷನ್ ಆಫ್ ಸ್ಟ್ರೇ ಡಾಗ್ಸ್, ಇದು 1 ವರ್ಷ 2 ವರ್ಷದಲ್ಲಿ ಆಗುವಂಥದ್ದಲ್ಲ. ಇದು ಮಿನಿಮಮ್ ನನ್ನ ಪ್ರಕಾರ ಒಂದು 10 ವರ್ಷದ ಪ್ರಾಜೆಕ್ಟ್. ಇದು 10 ವರ್ಷದ ಪ್ರಾಜೆಕ್ಟ್. ಮತ್ತು ಇದು ಬರೀ ಸರ್ಕಾರದಿಂದ ಮಾಡೋಕ್ಕಾಗೋದೇ ಇಲ್ಲ. ಇಟ್ಸ್ ಅ ಕೊಲ್ಯಾಬ್ರೇಟಿವ್ ಎಫರ್ಟ್. ಹೂ ಆರ್ ದ ಸ್ಟೇಕ್ ಹೋಲ್ಡರ್ಸ್ ಇದರಲ್ಲಿ? ಒಂದು ಸರ್ಕಾರ ಇರ್ತದೆ, ಸೆಕೆಂಡು NGOs ಬರ್ತದೆ, ಥರ್ಡು ಎಂಟೈರ್ ವೆಟರ್ನೇರಿಯನ್ ಕಮ್ಯುನಿಟಿ ಬರಬೇಕು, ಫೋರ್ತ್ ಬಂದ್ಬಿಟ್ಟು ಹೆಲ್ತ್ ಕೇರ್ ವರ್ಕರ್ಸ್ ಬರಬೇಕು, ಫಿಫ್ತ್ ಬಂದ್ಬಿಟ್ಟು ನಾನು ನೀವು, ಆಲ್ ಸಿಟಿಸನ್ಸ್, ವಿ ಶುಡ್ ಆಲ್ ಬಿ ಪಾರ್ಟ್ ಆಫ್ ಇಟ್. ಬಿಕಾಸ್ ಈಗ ನಮ್ಮ ಏರಿಯಾದಲ್ಲಿ ಎಷ್ಟು ಸ್ಟ್ರೇ ಡಾಗ್ಸ್ ಇದೆ ಅಂತ ಗೌರ್ಮೆಂಟ್ ಅವ್ರಿಗೆ ಏನು ಗೊತ್ತಿರುತ್ತೆ, ಒಬ್ಬ ಅಫಿಷಿಯಲಿಗೆ ಏನು ಗೊತ್ತಿರುತ್ತೆ? ಸೊ ಬೇಸಿಕಲಿ ಐ ಆಮ್ ದ ಪರ್ಸನ್ ಹೂ ಶುಡ್ ಇನಿಷಿಯೇಟ್ ಟೆಲ್ಲಿಂಗ್ ದಟ್ ನಮ್ಮ ಏರಿಯಾದಲ್ಲಿರೋ ನಾಯಿ ಸ್ಟೆರಿಲೈಸ್ ಆಗಬೇಕು, ಅದು ರೈಬಿಸ್ ಅಫೆಕ್ಟ್ ಆಗಿರಬಾರ್ದು, ಅದರದ್ದು ಟೆಂಪರ್ಮೆಂಟ್ ಚೆನ್ನಾಗಿಲ್ಲ ಅಂದರೆ ನಾನು ಅಧಿಕಾರಿಗಳಿಗೆ ಮುಚ್ಚಿಸ್ಬೇಕು. ನೋಡಿ ಸರ್, ಈ 5 ನಾಯಿಗಳಲ್ಲಿ ದೀಸ್ 3 ಆರ್ ಓಕೆ, ಫ್ರೆಂಡ್ಲಿ, ದಿಸ್ ಇಸ್ ಸ್ಟಿಲ್ ಅ ಪಪಿ, ದಿಸ್ ಇಸ್ ನಾಟ್ ಸ್ಟೆರಿಲೈಸ್ಡ್, ಇದಕ್ಕೆ ಸ್ಟೆರಿಲೈಸೇಷನ್ ಮಾಡಿಸಿ, ಇದು ತುಂಬ ರೌಡಿ ಇದೆ, ಈ ನಾಯಿ ಕಚ್ಚಕ್ಕೆ ಬರುತ್ತೆ, ಚೇಸಿಂಗ್ ಬಿಹೇವಿಯರ್ ಇದೆ, ಇದನ್ನು ಮಾಡಿ. ಸೊ ಇಟ್ಸ್ ಅ ಟೀಮ್ ಎಫರ್ಟ್ ಸರ್. ಕೊರೋನಾದಲ್ಲಿ COVID-19 ಟೈಮ್ನಲ್ಲಿ, ಐ ಮೀನ್ ಐ ಹ್ಯಾವ್ ಸೀನ್ ಯು ವರ್ಕಿಂಗ್ ಥ್ರೂ ಔಟ್ COVID-19. ಸೊ ಹೌ ಇದೆ, ಎಲ್ಲ ಸ್ಟೇಕ್ ಹೋಲ್ಡರ್ಸ್ ವರ್ಕ್ ಮಾಡಿದ್ರು, ಕಾರ್ಪೊರೇಟ್ ಬಂದರು, CSR ಬಂತು. ಸೊ ಈ ಫೆಸಿಲಿಟಿ ಇನ್ಫ್ರಾಸ್ಟ್ರಕ್ಚರ್ ಮಾಡಲಿಕ್ಕೆ ಅಫ್ಕೋರ್ಸ್ ವಿ ನೀಡ್ ಟು ಟೇಕ್ ದ ಹೆಲ್ಪ್ ಆಫ್ ಕಾರ್ಪೊರೇಟ್ಸ್, ವಿ ನೀಡ್ ಟು ಜಾಯಿನ್ ಹ್ಯಾಂಡ್ಸ್ ವಿತ್ ಲಾಟ್ ಆಫ್ NGOs. ಸೊ ಅವಾಗಲೇ ಕೆಪಾಸಿಟಿ ಬಿಲ್ಡಿಂಗ್ ಆಗೋದು. ಜಸ್ಟ್ ಡಿಪೆಂಡಿಂಗ್ ಆನ್ ಗೌರ್ಮೆಂಟ್ ಆ್ಯಂಡ್ ಮುನ್ಸಿಪಾಲಿಟಿ ಅಥಾರಿಟೀಸ್ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಟು ಕ್ಲೋಸ್ ಟು ಪ್ರಾಕ್ಟಿಕಲ್. ಎಕ್ಸಾಕ್ಟ್ಲಿ. ನಾನು ಇನ್ನೊಂದು ಹೇಳ್ತೀನಿ, ಈಗ ಗವರ್ನಮೆಂಟ್ ಬಗ್ಗೆ ಎಷ್ಟು ಹೇಳಿದೆ, ಅದೇ ಥರ ಈವನ್ ನಮ್ಮ ಪಬ್ಲಿಕ್ ಡೊಮೇನಲ್ಲೂ ನಮ್ಮ ಸಾರ್ವಜನಿಕರಲ್ಲೂ ಒಂದು ಸಮಸ್ಯೆ ಇದೆ. ಅವ್ರು ಏನಾದರೂ ಆ ಥರ ಡಾಗ್ನ ಹಿಡಿಯಕ್ಕೆ ಬಂದರೆ ಅಥವಾ ಏನಾದರೂ ಮಾಡ್ಲಿಕ್ಕೆ ಬಂದರೆ ಅವ್ರ ಮೇಲೆ ಗಲಾಟೆ ಮಾಡೋದು ಇದೆ. ಹೌದು, ಸುಮಾರು ನಾವು ನೋಡ್ಬಿಟ್ಟಿದ್ದೀವಿ. ಹೌದು. ಯಾಕೆಂದರೆ 1-2 ಕಡೆ ಇಲ್ಲೇ ಈ ಮಾನ್ಯತೆ ಅಕ್ಕಪಕ್ಕ ನಾನು ಹೇಳ್ತಾ ಇರೋದು, ಒನ್ ಟೈಮ್ನಲ್ಲಿ ಏನು ಮಾಡ್ತಾ ಇದ್ರು, ಸಿಟಿಯಿಂದ ಕರ್ಕೊಂಡೋಗಿ ಅಲ್ಲಿ ಬಿಡ್ತಾ ಇದ್ರು. ಅಲ್ಲಿ ಸಮಸ್ಯೆ ಆಯಿತು. ಅಲ್ಲಿ ಜನ ಮತ್ತೆ ಅವರು ಸ್ಟಾರ್ಟ್ ಮಾಡ್ಕೊಂಡ್ರು, ಲೇಔಟವರೆಲ್ಲ ಸುಮಾರು ಜನ, ಇಲ್ಲಿ ತಂದು ಬಿಟ್ಬಿಡ್ತೀರಾ. ಸೊ ಈ ಥರ ಏನಂತ ಅಂದರೆ, ಯಾವುದಾದ್ರು ಔಟ್ಸೈಡ್ ಲೇಔಟ್ ಯಾರು ಮಾಡ್ತಾ ಇರ್ತಾರೆ ಹೊಸದಾಗಿ, ಅಲ್ಲಿಗೆ ತೊಗೊಂಡೋಗಿ ಬಿಟ್ಬಿಡೋದು. ಅಂದರೆ ಆಲ್ಮೋಸ್ಟ್ ಎಲ್ಲ ಸಿಟಿನಲ್ಲೂ ಅಷ್ಟೇ ಮಾಡೋಕ್ಕಾಗೋದು. ಆಮೇಲೆ ಅಲ್ಲಿ ಏನಂತಂದರೆ, ನಾನು ಅದನ್ನು ಹೇಳ್ತಾ ಇದ್ದೆ ನನಗೆ, ಈ ಪಬ್ಲಿಕ್ಕೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಗೌರ್ನಮೆಂಟ್ಗಾಗಲಿ, ಇವನ್ ಅಲ್ಲಿ ಯಾರು ಆ ವರ್ಕ್ ಕೆಲಸ ಮಾಡ್ತಾ ಇರ್ತಾರೆ, ಡಾಕ್ಟರ್ಸು ಮತ್ತು ಹೆಲ್ಪರ್ಸು, ಅವ್ರಿಗೆಲ್ಲರಿಗೂ, ಕೆಲವೊಬ್ರು ಹೆಲ್ಪರ್ಸ್ಗೂ ಹೊಡೆದಿದ್ದು ಕೂಡ ಇದೆ. ನಾನು ಸುಮಾರು ಸಲ ಅದು ಇನ್ಸಿಡೆಂಟ್ ನೋಡಿದ್ದೀನಿ. ಸೊ ಎಲ್ಲದೂ ಒಂದು ಒಗ್ಗಟ್ಟಾಗಿ ಬಂದು ಈ ಥರ ಕೆಲಸಗಳಿಗೆ ಸಪೋರ್ಟ್ ಮಾಡ್ದಾಗ್ಲೇ ಎಲ್ಲ ಕಡೆಯಿಂದ ಇರಬೇಕು. ಅಂದರೆ ನಾಟ್ ಇನ್ ಒನ್ ಸೈಡ್ ಅಂತ ಅಂದ್ಬಿಟ್ಟು ಅಲ್ಲ, ಎಲ್ಲ ಕಡೆಯಿಂದ ಇದ್ದರೆ ನೀವು ಹೇಳೋ ಥರ ಇನ್ ಫ್ಯೂಚರಲ್ಲಿ ಎಲ್ಲದೂ ಸರಿ ಹೋಗುತ್ತೆ. ನಮ್ಮ ಜನಗಳು ಮತ್ತು ಅಫಿಷಿಯಲ್ಸ್ಗಳು ಸಪೋರ್ಟ್ ಮಾಡ್ತಾರ ಅನ್ನೋದು ನಂದು ಇನ್ನೊಂದು ಕ್ವಶನ್. ಅಂದರೆ ಇನ್ ಫ್ಯೂಚರ್ ಇದೆಲ್ಲ ತಡೆಗಟ್ಟಲಿಕ್ಕೆ. ಶಿವರೇ, ನಾನು ಹೇಳ್ದಂಗೆ ಇದು ಕ್ರಾನಿಕ್ ಇಶ್ಯೂ. ನಾನು ಆಗಲೇ ಐ ಆಮ್ ರಿಪೀಟಿಂಗ್ ಮೈ ಸೆಲ್ಫ್. ನಾಳೆ ದಿವಸ ನಮ್ಮ ಮಕ್ಕಳು, ನಿಮ್ಮ ಮಕ್ಕಳು, ನಾವು ನಮ್ಮ ತಂದೆ ತಾಯಿಗಳು ಕಚ್ಚಿಸ್ಕೊಬಾರ್ದು ಅಂದರೆ ನಾವು ಇದನ್ನ ಮಾಡಲೇಬೇಕು. ವಿ ಡೋಂಟ್ ಹ್ಯಾವ್ ಎನ್ ಆಪ್ಷನ್. ನಮ್ಮ ಹತ್ರ ಆಪ್ಷನ್ನೇ ಇಲ್ಲ. ಈ ಒಂದು ಎಕ್ಸಸೈಸಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಲೇಬೇಕು.
ಒಂದು ನಂಬರ್ಸ್ ಅದೆಲ್ಲ ಓದ್ತಾ ಇದ್ದೆ. ಡೆಲ್ಲಿನಲ್ಲಿ ಐ ಸೆಡ್ 10 lakh ಡಾಗ್ಸ್, 10 ಲಕ್ಷ ಹೌದು, ಹೌದು. ಬೀದಿ ನಾಯಿಗಳಿದ್ದಾವೆ. ಬೆಂಗಳೂರಲ್ಲಿ 2,90,000 ನಾಯಿಗಳಿದೆ ಇದೆಯಂತೆ. ಆ್ಯಂಡ್ ಹೋದ ವರ್ಷ ಕಂಪೇರ್ ಮಾಡಿದ್ರೆ, ಹೋದ ವರ್ಷ ಲಾಸ್ಟ್ 2 years ಕಂಪೇರ್ ಮಾಡಿದ್ರೆ, ದೇರ್ ಇಸ್ ಡಿಕ್ರೀಸ್ ಇನ್ ಪಾಪ್ಯುಲೇಷನ್ ಆಫ್ ಡಾಗ್ಸ್ ಬೈ 10%. 10% ಶೇಕಡ ನಾಯಿದು ಪಾಪ್ಯುಲೇಷನ್ ಕಮ್ಮಿ ಆಗಿದೆ ಬೆಂಗಳೂರು ಸಿಟಿನಲ್ಲಿ. ಸೊ ವಾಟ್ ಇಟ್ ಮೀನ್ಸ್ ಇಸ್ ಅನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್ ಇಸ್ ಇಟ್ಸ್ ಕ್ವೈಟ್ ಎಫಿಷಿಯಂಟ್ ಇನ್ ಬ್ಯಾಂಗ್ಳೂರ್ ಸಿಟಿ. ಕರೆಕ್ಟ್. ನಾವೇನು ಅರ್ಜಿ ಮಾಡ್ತಾ ಇರೋದು, ಇರೆಸ್ಪೆಕ್ಟಿವ್ ಆಫ್ ದ ಟಾಪ್ ಕೋರ್ಟ್ ಆರ್ಡರ್ಸ್ ಫಾರ್ ದ ವೆಲ್ ಬೀಯಿಂಗ್ ಆಫ್ ದ ಸೊಸೈಟಿ, ನಾಳೆ ಸೊಸೈಟಿಗೆ ನಾವು ಮುಂದೆ ನೆಕ್ಸ್ಟ್ ಜನರೇಷನ್ದು ವೆಲ್ ಬೀಯಿಂಗೋಸ್ಕರ ಇದನ್ನ ಸ್ವಲ್ಪ ಇಂಟೆನ್ಸಿಫೈ ಮಾಡಬೇಕು ಈ ಪ್ರೋಗ್ರಾಮ್. ಅನಿಮಲ್ ಬರ್ತ್ ಕಂಟ್ರೋಲ್, ಸ್ಟೆರಿಲೈಸೇಷನ್, ವ್ಯಾಕ್ಸಿನೇಷನ್ನು, ರಿಹ್ಯಾಬಿಲಿಟೇಷನ್ನು, ಇದೆಲ್ಲ ಮಾಡಿದ್ರೆ ಒಳ್ಳೇದು. ಆಮೇಲೆ ಇನ್ನೊಂದು ನೋಡಿ ಸರ್, ಈಗ ಒಂದು ನಾಯಿ ಸ್ಟ್ರೇ ಡಾಗ್ ಅಂತ ಹೇಳಿದ್ರೆ ಇದು ಪ್ಯಾಕ್ ಅನಿಮಲ್ಸ್, ಪ್ಯಾಕಲ್ಲೇ ಇರ್ತದೆ, 5, 6 ಆ ಥರ. ಇದೇನಂತ ಹೇಳಿದ್ರೆ ದ ಎವಲ್ಯೂಷನ್ ಆಫ್ ಡಾಗ್ಸ್, ದೇ ಆರ್ ಫ್ರಮ್ ವುಲ್ಫ್ಸ್, ಆನ್ಸಿಸ್ಟರ್ಸ್ ಆಫ್ ಡಾಗ್ಸ್. ನಾಯಿದು ಮೂಲ ಬಂದ್ಬಿಟ್ಟು ವುಲ್ಫ್ಸ್. ವುಲ್ಫ್ನು ಸಾಲಿಟರಿ ಇಲ್ಲ, ಅದು ಪ್ಯಾಕ್. ಅದ್ರಲ್ಲಿ ಒಂದು ಆಲ್ಫಾ ಮೇಲ್ ಇರುತ್ತೆ, ಒಂದು ಆಲ್ಫಾ ಫಿಮೇಲ್ ಇರುತ್ತೆ. ಸೊ ದೇ ಲೀಡ್ ದ ಓಲ್ಡರ್ ವುಲ್ಫ್ಸ್, ವಯಸ್ಸಾಗಿರೋದು, ದೇ ಲೀಡ್ ದ ವೇ ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್. ದೆನ್ ದ ಸ್ಟ್ರಾಂಗರ್ ವುಲ್ಫ್ಸ್ ಹೂ ಅಟ್ಯಾಕ್, ದೇ ಆರ್ ಇನ್ ದ ಮಿಡಲ್. ಲಾಸ್ಟ್ ಅಲ್ಲಿ ಇನ್ನು ಸ್ವಲ್ಪ ಸ್ಟ್ರಾಂಗ್ ವುಲ್ಫ್ಸ್ ಇರ್ತದೆ, ಮಧ್ಯದಲ್ಲಿ ಪಪ್ಸ್ ಇರ್ತದೆ, ಮರಿಗಳಿರ್ತದೆ. ಸೊ ನೀವೇನೇ ಮಾಡಿದ್ರು ಈ ಒಂದು ಕ್ಯಾರೆಕ್ಟರಿಸ್ಟಿಕ್ ಪ್ಯಾಕ್ ಇನ್ಸ್ಟಿಂಕ್ಟ್ ಹೋಗೋದಿಲ್ಲ. ಓಕೆ, ಸೊ ನೀವು ಹೇಳಿದ್ರಿ ರಿಲೊಕೇಶನ್ ಆಫ್ ಡಾಗ್ಸ್. ಯಲಹಂಕದಲ್ಲಿರೋ ಕ್ಯಾಪ್ಚರ್ ಮಾಡಿದ ನಾಯಿನ ಜಯನಗರಕ್ಕೆ ಬಿಡೋದು, ಜಯನಗರಲ್ಲಿ ಮಾಡಿದ್ನ ಮಾನ್ಯತಾ ಟೆಕ್ ಪಾರ್ಕ್ ಏರಿಯಾದಲ್ಲಿ ಬಿಡೋದು, ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲಿ ಇರೋದು ವೈಟ್ ಫೀಲ್ಡಿಗೆ ಬಿಡೋದು. ಇವೆಲ್ಲ ತಗೊಂಡೋಗಿ ಇನ್ನೊಂದು ಏರಿಯಾದಲ್ಲಿ ಬಿಟ್ರೆ ದಟ್ಸ್ ವೆನ್ ದ ಪ್ರಾಬ್ಲಮ್ ಸ್ಟಾರ್ಟ್ಸ್. ಈಗ ನೋಡಿ, ನಿಮ್ಮ ಏರಿಯಾದಲ್ಲಿ ಒಂದು 4-5 ಬೀದಿ ನಾಯಿಗಳು ಇರ್ತವೆ, ಹೌದು, ಸ್ಟ್ರೇ ಡಾಗ್ಸ್. ನಾಟ್ ಆಲ್ ಡಾಗ್ಸ್ ಆರ್ ಪ್ರಾಬ್ಲಮ್ಯಾಟಿಕ್. ಎಲ್ಲ ನಾಯಿಗಳು ಕಚ್ಚೋದೆಲ್ಲ ಇಲ್ಲ. ಸೊ ಈ ವಿಷಯಕ್ಕೆ ಬಂದ ನನಗೊಂದು ಕ್ವಶನ್ ಕೇಳ್ಬೇಕು ಅನ್ಕೊಂಡಿದ್ದೆ, ನೀವೇ ಸ್ಟಾರ್ಟ್ ಮಾಡಿದ್ರೆ ಹಾಗೆ ಕೇಳ್ತಾ ಇದ್ದೀನಿ. ಕೆಲವೊಂದು ನಾಯಿಗಳು, ಸ್ಟ್ರೀಟ್ ಡಾಗ್ಗಳು, ಕೆಲವೊಂದು ಕಚ್ಚುತ್ತೆ, ಕೆಲವೊಂದು ಅಟ್ಯಾಕ್ ಮಾಡ್ಕೊಂಬರುತ್ತೆ. ಅಟ್ಯಾಕ್ ಅಂತ ಅಂದ್ರೆ ಓಡಿಸ್ಕೊಂಡ್ಬರುತ್ತೆ. ಈ ನೀವು ವೆಹಿಕಲ್ ಅಲ್ಲಿ ಹೋಗ್ಲಿ ಅಥವಾ ವಾಕ್ ಮಾಡ್ತಾ ಇದ್ರು ಕೂಡ ಬರುತ್ತೆ. ಅದು ಏನಕ್ಕೆ? ಕೆಲವೊಂದು ನೀವು ಪಕ್ಕದಲ್ಲಿ ಹೋಗಿ ಅದಕ್ಕೆ ಟಚ್ ಮಾಡ್ಬಿಟ್ಟು ಹೋಗಿ ಅದೇನು ಮಾಡಲ್ಲ. ಸೊ ಏನು ಡಿಫ್ರೆನ್ಸಸ್ ಏನು? ಯಾಕೆ ಈ ಥರ ಕೆಲವೊಂದು ರಿಯಾಕ್ಟ್ ಮಾಡುತ್ತೆ, ಕೆಲವೊಂದು ರಿಯಾಕ್ಟ್ ಮಾಡಲ್ಲ? ಸರ್, ಇದು ಇಟ್ಸ್ ಮೋರ್ ಆಫ್ ಅ ಸೈಕಲಾಜಿಕಲ್ ಇಶ್ಯೂ ಆಫ್ ದ ಅನಿಮಲ್ದು ಮನಸ್ಥಿತಿ. ನೀವು ಕರೆಕ್ಟ್, ಒಂದೊಂದು ನಾಯಿ ನೋಡಿ ಎಷ್ಟು ಫ್ರೆಂಡ್ಲಿ ಇರ್ತದೆ. ಮೋಸ್ಟ್ಲಿ ಇವಾಗ ಅದೇ ಏರಿಯಾದಲ್ಲಿ ಹುಟ್ಟಿ ಬೆಳೆದ್ರೆ, ಇವಂತ ಆ ರೋಡ್ನಲ್ಲಿ ಒಂದು 25 ಮನೆಗಳು, ಆ ಕಡೆ ಈ ಕಡೆ 25. ಸೊ ಆ ಮರಿಯಿಂದನೂ ಹುಟ್ಟಿ ಬೆಳೆದು ಓಡಾಡ್ತಾ ಇದ್ದಾಗ ಆ ರೋಡಲ್ಲಿ ಇವನ್ ಯಾರ ಹತ್ರ ಒಬ್ಬರ ಆಲ್ಟರ್ಡ್ ಸೈಲೆನ್ಸರ್ ಇರ್ಬೋದು, ಅದು ಯೂಸ್ ಆಗಿರುತ್ತೆ ಸೌಂಡಿಗೆ. ಒಂದು ಕಾರ್ ಎಕ್ಸಾಸ್ಟ್ ಆಲ್ಟರ್ ಆಗಿದ್ರೆ ಅದು ಯೂಸ್ ಆಗಿರುತ್ತೆ. ಅದಕ್ಕೆ ಗೊತ್ತು ಈ ಮನೆ, ಇದೇ ವೆಹಿಕಲ್ಲು, ಇದೇ ಜನ, ಇವರೇ ಓಡಾಡೋದು. ಅದು ಇಟ್ ಈಸ್ ವೆರಿ ಫೆಮಿಲಿಯರ್. ಆ ಫೆಮಿಲಿಯಾರಿಟಿ ಬಿಟ್ಟು ಬೇರೆ ಏನಾನ ಬಂದರೆ ರಿಯಾಕ್ಟ್ ಮಾಡುತ್ತೆ. ಓಕೆ, ಈಗ ಅದೇ ಏರಿಯಾಗೆ ನೀವು ಬೇರೆ ಒಂದು ನಾಯಿ ತಗೊಂಡ್ಬಂದು ಬಿಟ್ಬಿಡ್ತಾರೆ, ಈ ಥರ ಸ್ಟೆರಿಲೈಸ್ ಮಾಡಿನೋ ಅಥವಾ ಅನ್ಸ್ಟೆರಿಲೈಸ್ ಕ್ಯಾಪ್ಚರ್ ಮಾಡಿ ಹಿಡಿದು ಒಂದು ಕಡೆ ಏರಿಯಾದಲ್ಲಿ ತುಂಬ ಪ್ರೆಷರ್ ಆಯಿತು, ಅದು ತೆಗೆದ್ಬಿಟ್ಟು ಇನ್ನೊಂದು ಏರಿಯಾಗೆ ಬಿಡ್ತಾರೆ. ಫಸ್ಟ್ ಆಫ್ ಆಲ್ ಅದಕ್ಕೆ ಚೇಂಜ್ ಆಫ್ ಲೊಕೇಶನ್, ಅನ್ಫೆಮಿಲಿಯಾರಿಟಿ. ಒಂದು ನಾಯಿ ಅದು ಬೀದಿ ನಾಯಿ ಇದ್ರೂ ಅದ್ರ ಸೋರ್ಸ್ ಆಫ್ ಫುಡ್ ಅದು ಹುಡ್ಕೊಂಡಿರ್ತದೆ. ಯಾವುದೋ ಒಬ್ರು ಮನೆಯಲ್ಲಿ ಊಟ ಆಗ್ತಾ ಇರ್ತಾರೆ, ಆಮೇಲೆ ಅದು ಮಲ್ಗೋದು ಅಷ್ಟೇ. ಅದಕ್ಕೊಂದು ಮನೆ ಇಲ್ಲ ಅಂತ ಹೇಳಿದ್ರು, ಎಲ್ಲೋ ಮೋರಿ ಅಡೆನೋ ಇಲ್ಲ ಎಲ್ಲೋ ಒಂದು ಕಡೆ ಅದು ಕಂಫರ್ಟಬಲ್ ಆಗಿರುತ್ತೆ 4-5 ವರ್ಷ ಒಂದು ಏರಿಯಾದಲ್ಲಿ. ಸಡನ್ ಆಗಿ ತೆಗೆದು ಇನ್ನೊಂದು ಏರಿಯಾಗೆ ಬಂದರೆ ಅನ್ಫೆಮಿಲಿಯರ್, ಫುಡ್ ಅವೈಲೇಬಲ್ ಇರೋದಿಲ್ಲ, ದೇರ್ ಇಸ್ ಸ್ಕೇರ್ಸಿಟಿ ಆಫ್ ಫುಡ್. ನಾಯಿಗೇನೆ ಸೆಕ್ಯೂರಿಟಿ ಇರೋದಿಲ್ಲ, ಯಾಕಂದ್ರೆ ಆ ಏರಿಯಾದಲ್ಲಿ ಬೇರೆ ನಾಯಿ ಅದಕ್ಕೆ ಎದುರಿಸ್ತಾ ಇರ್ತದೆ ಅಲ್ವಾ, ಟೆರಿಟೋರಿಯಲ್ ಡಾಗ್ಸ್. ಅದ್ರ ಮೇಲೆ ಈ ಥರ ಏನಾನ ಅನ್ಯೂಶುವಲ್ ಸೌಂಡ್ಸ್, ಅನ್ಯೂಶುವಲ್ ಸೈಟ್ಸ್, ಮಕ್ಕಳು ಸ್ಕೇಟಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅದೇ ಏರಿಯಾದಲ್ಲಿ ಇದ್ರೆ ಅದು ದೇ ವೋಂಟ್ ಬಾದರ್ ಅಟ್ ಆಲ್. ಮೋಸ್ಟ್ಲಿ ಈ ಥರ ಬಿಹೇವಿಯರ್ ಏನಂತ ಹೇಳಿದ್ರೆ ಅನ್ಯೂಶುವಲ್ ಸೌಂಡ್, ಅನ್ಯೂಶುವಲ್ ಸೈಟ್ಸ್ ಬಂದಾಗ ಅದು ಟ್ರಿಗರ್ ಆಗುತ್ತೆ. ಆಮೇಲೆ ನಾನು ನಿಮಗೆ ಹೇಳ್ತಿದ್ದೆ, ಡಾಗ್ಸ್ ಆರ್ ಪ್ಯಾಕ್ ಅನಿಮಲ್ಸ್. ಸೊ ಅದರಲ್ಲಿ 4-5 ನಾಯಿನಲ್ಲಿ ಒಂದು ನಾಯಿ ಈ ತರ ಬಿಹೇವಿಯರ್ ಶುರು ಮಾಡಿದ್ರೆ ದಟ್ ರೆಸ್ಟ್ ಆಫ್ ದ ಡಾಗ್ಸ್ ವಿಲ್ ಫಾಲೋ. ದಟ್ಸ್ ದ ಪ್ಯಾಕ್ ಇನ್ಸ್ಟಿಂಕ್ಟ್. ಅದು ವೆರಿ ಡೇಂಜರಸ್ ಅಂತ. ವೆರಿ ಡೇಂಜರಸ್, ವೆರಿ ಡೇಂಜರಸ್. ಸೊ ವಾಟ್ ಐ ವಾಸ್ ಟೆಲ್ಲಿಂಗ್, ದ ನೆಗೆಟಿವ್ ಪಾರ್ಟ್ ಆಫ್ ದ ಎಂಟೈರ್ ಇನಿಷಿಯೇಟಿವ್ ಇಸ್ ಈ ತರ ಪ್ರಾಬ್ಲಮ್ಯಾಟಿಕ್ ಡಾಗ್ಸ್ ನ ಐಡೆಂಟಿಫೈ ಮಾಡ್ಕೊಂಡು ರಿಹ್ಯಾಬಿಲಿಟೇಟ್ ಎಲ್ಲಿ ಮಾಡ್ತೀವಿ ನಾವು, ಎಲ್ಲಿ ಮಾಡ್ತಾರೆ? ಈಗ ಮುನ್ಸಿಪಾಲಿಟಿನವರಾಗ್ಲಿ ಸ್ಟೆರಿಲೈಸೇಷನ್ ಮಾಡ್ಬೋದು. ಹೌದು ಸರ್, ನೋಡಿ ಸರ್, ನಾವು ಅದನ್ನು ಸ್ಟೆರಿಲೈಸ್ ಮಾಡಿ ವ್ಯಾಕ್ಸಿನೇಟ್ ಮಾಡಿ ಸರ್ಕಾರ ಹೇಳುತ್ತೆ ವಾಪಸ್ ಬಿಡಿ. ವೆರಿ ಗುಡ್ ಇನಿಷಿಯೇಟಿವ್. ಯಾಕಂದ್ರೆ ಇಟ್ ಈಸ್ ಕಮಿಂಗ್ ಬ್ಯಾಕ್. ದ ನಾಯಿ ವಾಪಸ್ ಬರ್ಬೇಕಾದ್ರೆ ಇಟ್ ಈಸ್ ಕಮಿಂಗ್ ಆಸ್ ಅ ಬೆಟರ್ ಅನಿಮಲ್, ವಿತೌಟ್ ಇನ್ಫೆಕ್ಷನ್, ವಿತೌಟ್ ಅಬಿಲಿಟಿ ಟು ರಿಪ್ರೊಡ್ಯೂಸ್ ಫರ್ದರ್. ವೆರಿ ಗುಡ್. ಬಟ್ ಕಚ್ಚೋ ನಾಯಿಗಳು, ಈ ತರ ಚೇಸಿಂಗ್ ಇನ್ಸ್ಟಿಂಕ್ಟ್ ಇರೋ ನಾಯಿಗಳಿಗೆ
100% ಅದನ್ನ ವಾಪಸ್ ತರಕೂಡ್ದು. ಐ ಆಮ್ ಟೆಲಿಂಗ್ ಆಸ್ ಎ ಡಾಗ್ ಲವರ್ ಬಟ್ ಆಸ್ ಎ ಹ್ಯೂಮನ್ ಬೀಯಿಂಗ್ ಆಲ್ಸೋ. ನೋಡಿ, ಯಾವುದೇ ಒಂದು ಮಗು ಕಚ್ಚಿಸ್ಕೊಳ್ತು ಅಂತ ಅನ್ಕೊಳ್ಳಿ, ಆಗದ್ ಬೇಡ. ಇವಾಗ ಒಂದು ಫಿಸಿಕಲ್ ಸ್ಟ್ಯಾಚರ್ ನೋಡಿದ್ರೆ, ಒಂದು ನಾಯಿ ಅಟ್ಯಾಕ್ ಮಾಡಿದ್ರೆ ಮರಿಗಳು ಅಟ್ಯಾಕ್ ಮಾಡಲ್ಲ. ಒಂದು ಗ್ರೋನ್ ಅಪ್ ಡಾಗ್ ಒಂದು 18-20 kg ಇರ್ತದೆ, ಅಲ್ಲ 10-15 kg ಇರುತ್ತೆ ಸ್ಟ್ರೇ ಡಾಗ್. ಒಂದು ಮಗು ವೈಟ್ ಬಂದು 12-13 kg ಇರುತ್ತೆ ಅಷ್ಟೇ, 15-16 kg. 8 ವರ್ಷದ ಮಗು, 6 ವರ್ಷ 7 ವರ್ಷದ ಮಗು. ಫಸ್ಟ್ ಆ ನಾಯಿ ಅಟ್ಯಾಕ್ ಮಾಡಿದ್ರೆ ಸರ್, ಹೆಡ್, ನೆಕ್, ಫೇಸ್ ಈ ಏರಿಯಾದಲ್ಲೇನೆ ಇಂಜುರೀಸ್ ಜಾಸ್ತಿ. ಪರ್ಟಿಕ್ಯುಲರ್ ಆಗಿ ಇಲ್ಲ ಕಾಲ ಕಡೆಯುತ್ತೆ, ಇಲ್ಲ ಅಂತಂದ್ರೆ ಇಲ್ಲಿ ಹೊಡೆಯುತ್ತೆ. ಏನಕ್ಕೆ ಆತರ ಅಂದ್ರೆ ಇಲ್ಲೇ ಕಚ್ಬೇಕಂತ ಅದು ಮೈಂಡ್ ಸೆಟ್ ಇಟ್ಟಿರುತ್ತಾ ಅಥವಾ ರ್ಯಾಂಡಮ್? ಯಾಕಂದ್ರೆ ಆತರ ನೋಡಿ, ಪ್ರೆಡೇಟರಿ ಇನ್ಸ್ಟಿಂಕ್ಟ್ ಇದ್ರೆ ಇಟ್ ವಿಲ್ ಗೋ ಫಾರ್ ದ ಥ್ರೋಟ್. ಬಟ್ ನಾಯಿಗಳಲ್ಲಿ ಅದಿಲ್ಲ, ಪ್ರೆಡೇಟರ್ ಪ್ರೇ ಅನ್ನೋದು ಅದಿಲ್ಲ, ಆ ಇನ್ಸ್ಟಿಂಕ್ಟ್ ಇಲ್ಲ. ಆಗಿದ್ರೆ ಅದು ಬೇರೆ ಒಂದು ಟ್ಯಾಂಜೆಂಟಿಂಗ್ ಡಿಸ್ಕಷನ್ ಹೋಗೋದು. ಇದೇನಂತ ಹೇಳಿದ್ರೆ ಅದಕ್ಕೆ ಅಪ್ರೋಚ್ ಬಂದ್ಬಿಟ್ಟು ಹೆಡ್, ನೆಕ್, ಫೇಸ್. ಮಕ್ಕಳಿಗೆ, ದೊಡ್ಡವ್ರಿಗಾದ್ರೆ ಸಿಗೋದೇ ಕಾಲು ಅಲ್ವಾ. ಸೊ ಮೈ ಪಾಯಿಂಟ್ ಇಸ್, ಯಾವ ನಾಯಿ ಆಂಟಿ ಸೋಷಿಯಲ್, ರಿಯಲ್ ಆಂಟಿ ಸೋಷಿಯಲ್ಸ್ ನಾಯಿಗಳು ಯಾವ್ದು ಕಚ್ಚುತ್ತೆ. ಇವಾಗ 2-wheeler ಅಲ್ಲಿ ಒಂದು ಲೇಡಿ ಮಗುನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆ ಸಡನ್ ಆಗಿ ಏನೋ ಒಂದು ಸೌಂಡ್ ಆಯ್ತು, ಓಡಿಸ್ಕೊಂಡು ಹೋದ್ರೆ, ಗಂಡಸರಾದ್ರೆ ಅಟ್ಲೀಸ್ಟ್ ಸ್ವಲ್ಪ ಸ್ಟ್ರಾಂಗ್ ಇರೋರಾದ್ರೆ ಅದಕ್ಕೆ ಪ್ರೊಟೆಸ್ಟ್ ಮಾಡ್ಬೋದು, ನಾಯಿಗೆ ಕಲ್ಲೊಡೆಯೋದು. ಲೇಡೀಸ್ ಅವರು ಕಿರುಚ್ಕೊಂಡು ಬಿದೋಗಿ, ನನ್ ಕಣ್ಮುಂದೆ ಆಗಿದೆ ಸರ್. ತುಂಬಾ ಇನ್ಸಿಡೆಂಟ್ಗಳಾಗ್ಬಿಟ್ಟಿದೆ ಅದು. ಆಕ್ಚುಲಿ ತುಂಬಾ ಇನ್ಸ್ಟೆನ್ಸಸ್ ಆಗಿದೆ, ಎಷ್ಟೊಂದು ರಿಪೋರ್ಟ್ ಸಹ ಆಗಿಲ್ಲ. ಸೊ ಇಟ್ಸ್ ಅ ಗುಡ್ ಇನಿಷಿಯೇಟಿವ್ ಟು ಸಾಲ್ವ್ ದಿಸ್. ಇದನ್ನ ಸಾಲ್ವ್ ಮಾಡೋದಕ್ಕೆ ದ ಎಂಟೈರ್ ಸೊಸೈಟಿನಲ್ಲಿ ಆಲ್ ಸ್ಟೇಕ್ ಹೋಲ್ಡರ್ಸ್ ಜಾಯಿನ್. ರೆಸಿಡೆಂಟ್ಸ್ ಇರ್ಬೋದು, ಗವರ್ಮೆಂಟ್ ಇರ್ಬೋದು, ಬ್ಯೂರೋಕ್ರಸಿ. ಅಪ್ಪ ಅಮ್ಮ ಬಿಲ್ಡಿಂಗ್ ಒಳಗಡೆ ಕೆಲಸ ಮಾಡ್ತಾ ಇರ್ತಾರೆ, ಮಕ್ಕಳು ರೋಡಲ್ಲಿ ಇರುತ್ತೆ. ಸುಮಾರು ಸಲ ಅಟ್ಯಾಕ್ ಆಗಿದೆ, ಆ ಥರ ಸಿಚುವೇಶನ್ ಸೀನ್ಸ್ ಸುಮಾರು ಸಲ ಇನ್ಸಿಡೆಂಟ್ಗಳು ತಾವು ನೋಡಿರ್ತೀರ. ಸೊ ಕೆಲವೊಂದು ಮಗುಗಳು ಪ್ರಾಣಗಳನ್ನು ಕಳ್ಕೊಂಡಿರೋದಿದೆ ಅದರಲ್ಲಿ. ಏನಕ್ಕೆ ಅಂದ್ರೆ ಪಾಪ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಮತ್ತೆ ಮತ್ತೆ ಅವ್ರಿಗೆ ಗೊತ್ತಿರೋದೇ ಇಲ್ಲ ಅದು ಮಗು ಏನಾಗಿದೆ ಅಂತ ಅವ್ರಿಗೆ ಗಮನನೂ ಕೂಡ ಇರೋದಿಲ್ಲ, ಯಾಕಂದ್ರೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಸೊ ಈ ಸೇಫ್ಟಿ ಬಗ್ಗೆ ಈ ತರ ಜನಗಳಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೇಗೆ ಅವರು ಟೇಕ್ ಕೇರ್ ಮಾಡಬೇಕು, ಮಕ್ಕಳನ್ನ ಸೇಫ್ ಆಗಿ ನೋಡ್ಬೇಕು ಇಲ್ಲಿ? ಯಾಕೆಂತಂದ್ರೆ ನೀವು ಒಂದ್ ಜಾಗಕ್ಕೆ ಬಂದಾಗ ಗೊತ್ತಿರುತ್ತೆ ಆ ಏರಿಯಾ ಹೇಗಿದೆ ಏನು ಅಂದ್ಬಿಟ್ಟು. ಸೊ ಆ ಥರಗೆಲ್ಲ ಏನಾದ್ರು ನಿಮ್ ಕಡೆಯಿಂದ ಅಡ್ವೈಸ್? ಹಾನೆಸ್ಟ್ಲಿ ಇದಕ್ಕೆ ಅಡ್ವೈಸ್ ನಮ್ಮ ಕಡೆಯಿಂದ ಇಲ್ಲ. ಬಟ್ ಇದ್ರದ್ದು ಒಂದು ಇದು ಬೇಸ್ಡ್ ಆನ್ ದಿಸ್ ಐ ವಾಂಟ್ ಟು ಟೆಲ್ ಮೈ ಥಾಟ್. ನನ್ನ ಥಾಟ್ಸ್ ಏನಂದ್ರೆ, ಇದೆಂತ ವಿಪರ್ಯಾಸ ಅಂದ್ರೆ, ಪಾಪ ಅವರು ಬಡವರು, ಸುಮಾರು ಅಟ್ಯಾಕ್ಸ್ ಆಗೋದು ಯಾರು ಸಾಹುಕಾರರ ಮಕ್ಕಳ ಮೇಲಾಗ್ಲಿ, ಅಥವಾ ಗೇಟೆಡ್ ಕಮ್ಯುನಿಟಿನಲ್ಲಿ ಇರೋರಾಗ್ಲಿ, ಅಥವಾ ವೆರಿ ಪಾಶ್ ಗೇಟೆಡ್ ಎನ್ಕ್ಲೋಸ್ಡ್ ಅಪಾರ್ಟ್ಮೆಂಟ್ಸ್ ಅಲ್ಲಿ ಇರೋರ ಮಕ್ಕಳಿಗೆ ಏನು ಆಗೋದಿಲ್ಲ ಇದು. ಎಕ್ಸಾಕ್ಟ್ಲಿ. ಮೆಜಾರಿಟಿ ಆಫ್ ದ ಡಾಗ್ ಬೈಟ್ಸ್ ಇವತ್ತು ಯಾರ್ಯಾರಿಗೆ ಆಗ್ತಾ ಇದೆ, ಈ ತರ ಅನ್ಅಟೆಂಡೆಡ್ ಚಿಲ್ಡ್ರನ್. ಏನಕ್ಕೆ ಅವ್ರ ಪೇರೆಂಟ್ಸ್ ಇರೆಸ್ಪಾನ್ಸಿಬಲ್ ಅಂತಲ್ಲ, ಪಾಪ ಅವರು ಲೈವ್ಲಿಹುಡ್ ಹೊಟ್ಟೆಪಾಡಿ ಕೆಲಸ ಮಾಡ್ತಾ ಇರ್ತಾರೆ, ಅವ್ರ ಮಕ್ಳಿಗೆ ಆಗ್ತದೆ. ರ್ಯಾಪಿಡೋ ಡೆಲಿವರಿ ಬಾಯ್ಸ್ ಆಗ್ತದೆ. ಬೆಳಿಗ್ಗೆ ಈ ಚಳಿನಲ್ಲಿ ಎದ್ದೋಗಿ ಯಾವುದೋ ಒಂದು ಹುಡುಗ ಪಾಪ ಪೇಪರ್ ಆಗ್ತಾ ಇರ್ತಾನೆ, ನ್ಯೂಸ್ ಪೇಪರ್, ಅಂತ ಮಕ್ಕಳ ಮೇಲೆನೆ ಇದಾಗೋದು. ಅಂಡ್ ಅವ್ರ ಪಾಪ ಎಲ್ಲಿ ಬಂದು ಯಾರಿಗೆ ರಿಪೋರ್ಟ್ ಮಾಡ್ತಾರೆ ಸರ್? ಬಟ್ ನೋಡಿ, ಒಂದು ವಿಪರ್ಯಾಸ ಅಂತ ಅಂದ್ರೆ ಇಲ್ಲಿ ಪಾಪ ಅವ್ರು ಪ್ರೊಟೆಸ್ಟ್ ಮಾಡಕ್ ಹೋಗಲ್ಲ, ಅವಾಗ ಕಿರ್ಚಾತಾರ, ಕ್ಷಣಕ್ಕೆ ಬಿಟ್ಬಿಡ್ತಾರೆ. ಇಲ್ಲಿ ಪ್ರೊಟೆಸ್ಟ್ ಮಾಡೋದಾಗ್ಲಿ, ಎಗೆನೆಸ್ಟ್ ಫಾರು ಎಗೆನೆಸ್ಟ್ ಎರಡು ಮಾತಾಡೋದನ್ನು ಇಲ್ಲ ಪೊಲಿಟಿಷಿಯನ್ ಇರ್ತಾರೆ, ಇಲ್ಲ ಆಕ್ಟರ್ಸ್, ಸೆಲೆಬ್ರಿಟೀಸ್, ಸೋ ಕಾಲ್ಡ್ ಸೆಲೆಬ್ರಿಟೀಸ್ ಅಂಡ್ ಸೋ ಕಾಲ್ಡ್ ಆರ್ಟಿ ಆಕ್ಟಿವಿಸ್ಟ್ ಕೆಲವೊಬ್ರು ಪರ್ಟಿಕ್ಯುಲರ್ ಆಗಿ ಆ ಟೈಮಿಗೆ ಬರ್ತಾರೆ, ಇದ್ರ ಬಗ್ಗೆ ಮಾತಾಡ್ತಾರೆ. ಅದು ಪ್ಲಸ್ ಆರ್ ಮೈನಸ್ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಅದು ನಿಜವಾಗ್ಲೂ ಏನಕ್ಕೆ ಆ ಟೈಮಿಗೆ ಮಾತ್ರ ಮಾತಾಡ್ತಾರೆ. ಇನ್ನು ಉಳಿದಿರೋ ಟೈಮ್, ಈಗ ಅನಿಮಲ್ ಬಗ್ಗೆ ನಾನು ಹೋರಾಟ ಮಾಡ್ತೀನಿ ಅಂತ ಅಂದಾಗ ಅದು ಆಲ್ವೇಸ್ ಅದೇ ತರ ಇರ್ಬೇಕಲ್ಲ, ಅವ್ರ ಥಾಟ್ ಪ್ರೊಸೆಸ್ ಹಾಗೆ ಇರ್ಬೇಕಲ್ಲ. ಬಟ್ ಪರ್ಟಿಕ್ಯುಲರ್ ಟೈಮಿಗೆ ಬರ್ತಾರೆ, ಅವ್ರಿಗೆ ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೋ ನಮಗೆ ಗೊತ್ತಿಲ್ಲ ಅದು. ಬಟ್ ಅಲ್ಲಿಗೆ ಸೀಮಿತ ಆಗ್ಬಿಡುತ್ತೆ ಅವ್ರದ್ದು ಹೋರಾಟಗಳು ಕೆಲವೊಬ್ರದ್ದು. ಮತ್ತೆ ಈ ಪೊಲಿಟಿಷಿಯನ್ಗಳು ಅಷ್ಟೇ, ಅವ್ರ ಫೇವರ್ ಆಗಿದ್ರೆ ಅವ್ರ ಫೇವರ್ ಆಗಿ ಮಾತಾಡ್ತಾರೆ, ಇಲ್ಲ ಅಂತಂದ್ರೆ ಅವ್ರಿಗೆ ಹೇಗ್ ಬೇಕಂಗೆ ಮಾತಾಡ್ಬಿಟ್ಟು ಹೋಗ್ತಾರೆ. ಈವನ್ ಸೆಲೆಬ್ರಿಟೀಸ್ ಅಷ್ಟೇ. ಈಗ ಸೆಲೆಬ್ರಿಟೀಸ್ಗಳ ಮನೆಯಲ್ಲಿ ಡಾಗ್ಗಳು ಇಟ್ಟಿರ್ತಾರೆ, ಒಂದಿನ ಅವ್ರೇನು ಹೊರಗಡೆ ಕರ್ಕೊಬರಲ್ಲ, ಅಲ್ಲಿ ಯಾರೋ ಇರ್ತಾರೆ, ಕರ್ಕೊಂಡು ಹೋಗ್ತಾರೆ. ಇವನ್ ಪೊಲಿಟಿಷಿಯನ್ಸ್ ಮನೆಗಳೆಲ್ಲ ಅಷ್ಟೇ. ಸೊ ಅವ್ರಿಗೆ ಈ ಕಷ್ಟ ಎಲ್ಲ ಗೊತ್ತಾಗ್ಬೇಕಲ್ಲ. ಒಬ್ಬ ಸಾಮಾನ್ಯ ಜನದ ಕಷ್ಟ ಗೊತ್ತಾಗ್ಬೇಕು ಅಂತಂದ್ರೆ, ಆಮೇಲೆ ಅವ್ರು ಯಾವ್ದನ್ನು ಈ ತರ ಇನ್ಸಿಡೆಂಟ್ಗಳೆಲ್ಲ ಕಾರಲ್ಲೇ ಹೋಗಿರ್ತಾರೆ, ಕಾರಲ್ಲಿ ಬರ್ತಾ ಇರ್ತಾರೆ. ಸೊ ಅವ್ರಿಗೇನು ಸಮಸ್ಯೆ ಆಗಲ್ಲ.
ಸೊ ಇದೆಲ್ಲ ಅಂದ್ರೆ ನಾನು ಇವ್ರ ಹೋರಾಟಕ್ಕೆ ಮತ್ತೆ ಅವ್ರಿಗೆ ಏನ್ ಬೆಳೆ ಬೇಯಿಸ್ಕೊಳಕ್ ಬರ್ತಾರೆ, ಬೆಳೆ ಬೇಯಿಸ್ಕೊಳಕ್ಕೆ ಅನ್ನೋದು ಅದು ಮೋಸ್ಟ್ಲಿ ಸ್ವಲ್ಪ ಇದಾಗ್ಬೋದು. ಆ, ಅಂದ್ರೆ ಅದು ಯಾವ ಪರ್ಪಸ್ಗೆ ಬಂದ್ ಮಾಡ್ತಾರೆ ಅಂತ ನನಗೂ ಇನ್ನೂ ಅರ್ಥ ಆಗಿಲ್ಲ ಅದು. ಈಗ ಕೆಲವೊಬ್ರು ಪ್ರೊಟೆಸ್ಟ್ ಮಾಡೋದಾಗ್ಲಿ, ಪೊಲಿಟಿಷಿಯನ್ ಆಗಲಿ, ಸೆಲೆಬ್ರಿಟಿಗಳಾಗಲಿ. ಸರ್ ಇದು ಈ ಒಂದು ಸಬ್ಜೆಕ್ಟ್ಗೆ ವೆನ್ ಇಟ್ ಕಮ್ಸ್ ಟು ಕಂಟೈನಿಂಗ್ ದ ಪಾಪ್ಯುಲೇಷನ್, ನಮ್ದಿಲ್ಲಿ ಆಬ್ಜೆಕ್ಟಿವ್ ಏನು ಸರ್? ಇದು ಇಂಟೈರ್ ಸುಪ್ರೀಂ ಕೋರ್ಟ್ ಒಂದು ಆದೇಶ ನೀಡಿದೆ, ಡೆಲ್ಲಿಯಿಂದ ಶುರು ಆಗುತ್ತೆ ಇದು. ನಾಳೆ ದಿವಸ ನನ್ನ ಸಿಟಿ ಬೆಂಗಳೂರು, ನಾನು ಬೆಂಗಳೂರಲ್ಲೂ ಕಂಟೈನ್ ಆಗಬೇಕು. ಹೌದು. ಸ್ಟ್ರೇ ಡಾಗ್ಸ್, ಬೀದಿ ನಾಯಿಗಳನ್ನ ಸಾಯಿಸ್ದಲೆ ಮೋಸ್ಟ್ ಹ್ಯೂಮೇನ್ ವೇ ಪಾಸಿಬಲ್ ನಾಳೆ ಬೀದಿ ನಾಯಿ ಸಂತತಿ ಕಮ್ಮಿ ಮಾಡಬೇಕು ಒಂದು. ಸೆಕೆಂಡ್, ಇನ್ಫೆಕ್ಷನ್ಸ್ ಕಮ್ಮಿ ಆಗಬೇಕು, ರೇಬೀಸ್ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ದಲೇ ಇರೋ ಥರ. ಥರ್ಡು, ಆ ನಾಯಿ ಬಯಾಲಜಿಕಲಿ ಎಷ್ಟು ವರ್ಷ ಬದುಕಿರ್ತದೆ ಅದಕ್ಕೊಂದು ಡಿಗ್ನಿಫೈಡ್ ಲೈಫ್ ಕೊಡಬೇಕು. ಇದು 3 ಉದ್ದೇಶ, ಓವರ್ ಆಲ್ ಆಬ್ಜೆಕ್ಟಿವ್. ಈ ಒಂದು ಆಬ್ಜೆಕ್ಟಿವ್ಗೆ ಪ್ರೊಟೆಸ್ಟ್ ಇಸ್ ನಾಟ್ ದ ಸೊಲ್ಯೂಷನ್, ಬಿಕಾಸ್ ವಿ ನೋ ಈಚ್ ಅದರ್ ಸಿನ್ಸ್ ಕ್ವೈಟ್ ಸಮ್ ಟೈಮ್ ಆ್ಯಂಡ್ ಪ್ರೊಟೆಸ್ಟ್ ಇಸ್ ಟು ಡ್ರಾ ದ ಅಟೆನ್ಷನ್, ಸರ್ಕಾರದ್ದೋ ಅಥವಾ ಇನ್ನೊಬ್ಬರದೋ, ಆ್ಯಂಡ್ ಯು ಆರ್ ಅ ಮೀಡಿಯಾ ಪರ್ಸನ್ ಆಲ್ಸೋ. ಪ್ರೊಟೆಸ್ಟ್ ಇಸ್ ಟು ಡ್ರಾ ಅಟೆನ್ಷನ್ ಫಾರ್ ಅನ್ ಇಶ್ಯೂ. ಸೊ ಈ ಇಶ್ಯೂ ಬಗ್ಗೆ ಅರಿವಿದೆ ಸರ್ಕಾರಕ್ಕೂ, ಅರಿವಿದೆ, ಟಾಪ್ ಕೋರ್ಟ್ ಆಲ್ಸೋ ನೋಸ್ ಅಬೌಟ್ ಇಟ್. ಇವಾಗ ಸೊಲ್ಯೂಷನ್ ಮಾಡೋದಕ್ಕೆ ವಿ ಶುಡ್ ಆಲ್ ಜಾಯಿನ್ ಹ್ಯಾಂಡ್ಸ್. ಒಂದು ಕೊಲಾಬ್ರೇಷನ್ ಇಸ್ ರಿಕ್ವೈರ್ಡ್, ಪ್ರೊಟೆಸ್ಟ್ ಇಸ್ ನಾಟ್ ರಿಕ್ವೈರ್ಡ್. ಆ್ಯಂಡ್ ಆನ್ಸರಿಂಗ್ ಯುವರ್ ಕ್ವೆಶ್ಚನ್, ಏನಕ್ಕೆ ಒಂದು ಇಂಥ ಬಾರಿ ಒಂದು ಬಡತನದಲ್ಲಿರೋರ ಮಕ್ಕಳಿಗೆ ಅಥವಾ ಇಲ್ಲಿ ಮಿಡಲ್ ಕ್ಲಾಸ್ ಆ್ಯಂಡ್ ಬಿಲೋ ಮಿಡಲ್ ಕ್ಲಾಸ್, ಬಿಕಾಸ್ ಮಿಡಲ್ ಕ್ಲಾಸ್ ಆ್ಯಂಡ್ ಬಿಲೋ ಮಿಡಲ್ ಕ್ಲಾಸ್ ನಾವುಗಳು ವಿ ಆರ್ ದೇರ್ ವಿತ್ ದ ಸ್ಟ್ರೇ ಡಾಗ್ಸ್. ಕರೆಕ್ಟ್. The upper class, I don't know, since you mentioned I'm telling, so-called celebrities, they're not with stray dogs. ಮನೆಯಲ್ಲಿ ಇಂಡಿ ಡಾಗ್ಸ್ ಇಟ್ಕೊಂಡಿರ್ಬೋದು, ಕರೆಕ್ಟ್. ಬಟ್ ಎವ್ರಿ ಡೇ ಸ್ಟ್ರೇ ಡಾಗ್ಸ್ ಓಡಾಡೋ ಜಾಗದಲ್ಲಿ ಅವ್ರು ಇರ್ತಾರ. ದೇ ಲಿವ್ ಇನ್ ವೆರಿ ವೆಲ್ ಡಿಫೈನ್ಡ್ ಸೊಸೈಟೀಸ್ ಅಲ್ಲ. ಅವ್ರು ಹೇಳದಂಗೆ ಅವರು ಗೇಟೆಡ್ ಕಮ್ಯುನಿಟಿ ಒಳಗಡೆ ಇರ್ತಾರೆ, ಅಲ್ಲಿ ಒಳಗಡೆ ಅಷ್ಟೇನೆ, ಅಲ್ಲಿ ಒಳಗಡೆ ಬಿಡೋದಿಲ್ಲ. ಐ ಗಿವ್ ಯು ಒಂದು ಸ್ಟ್ಯಾಟಿಸ್ಟಿಕ್ ಸರ್. ಕರ್ನಾಟಕದಲ್ಲಿ ಈ ವರ್ಷದಲ್ಲೇನೆ 2,00,000, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, 2,30,000 ಡಾಗ್ ಬೈಟ್ ಕೇಸಸ್ ಆಗಿದೆ 2025, 2025 ಈ ವರ್ಷದಲ್ಲಿ. ವಿತ್ ಇನ್ 12 months. ಎಸ್, ಅಂದ್ರೆ ಕರೆಕ್ಟ್ ಆಗಿ ಒಂದು ವರ್ಷ. ಒಂದು ವರ್ಷ ಒಂದು 5,000 ಜಾಸ್ತಿ ಆಗಿರ್ಬೋದು, ಬಟ್ ಐ ನೋ ಫಾರ್ ಶೋರ್ 2,30,000 ಡಾಗ್ ಬೈಟ್ ಕೇಸಸ್ ರಿಜಿಸ್ಟರ್ ಆಗಿರೋದು, ರಿಪೋರ್ಟೆಡ್. ಮತ್ತೆ ಭಾರಿ ಒಂದು ದುಃಖದ ಸಂಗತಿ ಏನಂದ್ರೆ 26 ಜನ ತೀರ್ಕೊಂಡಿದ್ದಾರೆ. Are you aware of it? 26 members have lost their lives in Karnataka. Yes, in Karnataka. You have ಏನಾದರೂ ಡೇಟಾ ಇದೆಯಾ ತನ್ನ ಹತ್ರ? It's in public domain, net ನಲ್ಲಿ ಹೋಗಿ ಸಿಗುತ್ತೆ. Okay. And the day the Supreme Court order was passed, I think couple of days after that, 2 people were bitten in Bangalore University. Bangalore University ನಲ್ಲಿ 2 ಸ್ಟೂಡೆಂಟ್ಸ್ ಕಚ್ಚಿದ್ದಾರೆ ನಾಯಿಗಳು. Okay. ಸೊ ನಾನು ಏನು ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಈ 26 ಜನ ಪ್ರಾಣ ಕಂಡುಕೊಂಡ್ರಲ್ಲ ಸರ್, ಅವ್ರ ಮನೆಯವ್ರನ್ನ ಹೋಗ್ಬಿಟ್ಟು ನೀವು ಕೇಳಿದ್ರೆ ಇದ್ರ ಬಗ್ಗೆ, ಅವರು ದೇ ವಿಲ್ ರೆಬೆಲ್. ಬೀದಿ ನಾಯಿಗಳನ್ನ ಸಾಯಿಸಿ ಅಂತಾನೆ ಅವ್ರು ಹೇಳೋದು. ಹೌದು. ಯಾಕೆ ಅಂತ ಹೇಳಿದ್ರೆ, ನಾವಿಷ್ಟು ಸೊಲ್ಯೂಷನ್ ಓರಿಯೆಂಟೆಡ್ ಟಾಕ್ಸ್ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ನೋಬಡಿ ಇನ್ ಮೈ ಫ್ಯಾಮಿಲಿ ಇಸ್ ಡೆಡ್ ಬಿಕಾಸ್ ಆಫ್ ಅ ಸ್ಟ್ರೇ ಡಾಗ್. ನಾವು ಅದನ್ನ ನೋಡಿದಾಗ ಮಾತ್ರ ನಮ್ಗೆ ಅರ್ಥ ಆಗೋದು. ಸೊ ಟು ಆನ್ಸರ್ ಯುವರ್ ಕ್ವೆಶ್ಚನ್, ಆಲ್ ದಿಸ್ 1% ಆಫ್ ದ ಸೊಸೈಟಿ ಹೂ ಲಿವ್ ಅ ವೆರಿ ಲಕ್ಸುರಿಯಸ್ ಲೈಫ್, ಅವರು ರಿಯಾಲಿಟಿಗಿಂತ ತುಂಬ ದೂರ ಇದ್ದಾರೆ. ಯಾರು ರಿಯಾಲಿಟಿನಲ್ಲಿ ಹತ್ರ ಇದ್ದಾರೆ ಅವ್ರು ಮಾತ್ರ ಇದ್ರ ಬಗ್ಗೆ ಆನ್ಸರ್ ಹೇಳೋದಕ್ಕೆ ಸಾಧ್ಯ. ಬಟ್ ಆನ್ ದ ಅದರ್ ಹ್ಯಾಂಡ್, ದೆರ್ ಇಸ್ ಅ ಸೆಕ್ಟ್ ಆಫ್ ಸೊಸೈಟಿ ಸರ್ ಹೂ ಆರ್ ಎಕ್ಸ್ಟ್ರೀಮ್ಲಿ ಪ್ಯಾಷನೇಟ್ ಅಬೌಟ್ ಸಾಲ್ವಿಂಗ್ ದಿಸ್ ಇಶ್ಯೂ. ನಾನು ನೋಡಿದ್ದೀನಿ, ಸುಮಾರು ಜನರು ಏನು ಮಾಡ್ತಾರೆ, ನಾನಿರೋದು ಯಲಹಂಕದಲ್ಲಿ, ಆ ನಾಯಿಗಳನ್ನ ಅವ್ರ ಸ್ವಂತ ದುಡ್ಡಿನಲ್ಲಿ ವ್ಯಾಕ್ಸಿನೇಟ್ ಮಾಡಿಸ್ತಾರೆ. ದೇ ಆರ್ ಸ್ಟ್ರೇ ಡಾಗ್ಸ್. ಅವ್ರು ಅದಕ್ಕೆ ಊಟ ಹಾಕ್ತಾರೆ, ಸಾಧ್ಯವಾದವ್ರು ಸ್ಟೆರಿಲೈಸ್ ಕೂಡ ಮಾಡಿಸಿ ಇಟ್ಕೊಂಡಿರ್ತಾರೆ. ಸೊ ಈ ಥರ ಒಂದು ಸೊಸೈಟಿ ಇದೆ. ಐ ಫೀಲ್ ದೇ ಆರ್ ದ ರಿಯಲ್ ಹೀರೋಸ್. ನಾನು ಜಸ್ಟ್ ಒಂದು ನನಗೆ ಜ್ಞಾಪಕಕ್ಕೆ ಬಂತು ಏನಂತ ಅಂದ್ರೆ, ಒಂದು ಲೇಡಿ ಇದ್ರು, ಸೀಸ್ ಎ ಮುಸ್ಲಿಂ ಲೇಡಿ, ಸೀಸ್ ಎ ಆಕ್ಚುಲಿ ಸಾಫ್ಟ್ವೇರ್ ಇಂಜಿನಿಯರ್. ಅವ್ರು ಏನ್ ಮಾಡ್ತಾ ಇದ್ರು, ಐ ಯೂಸ್ ಟು ಗೋ ವಾಕ್ ಫಾರ್ ದ ಇದು ವೆಟರ್ನರಿ ಹೆಬ್ಬಾಳ. ಅವರು ಯಾರೋ ಒಂದು ಹುಡುಗನ್ನ ಇಟ್ಕೊಂಡು ಮತ್ತೆ ಒಂದು ವೆಹಿಕಲ್ ಅಂದ್ರೆ 2 wheeler ಅಲ್ಲಿ ತಂದ್ಬಿಟ್ಟು ಅಲ್ಲೆಲ್ಲ ಫುಡ್ ಸರ್ವ್ ಮಾಡ್ತಾ ಇದ್ರು. ಒಂದು ಸಲ ಜನಗಳು ಅಟ್ಯಾಕ್ ಮಾಡಿದ್ರು. ಇದು ನಮ್ಮಲ್ಲಿ ನಾವೇ ಸ್ಟೋರಿ ಮಾಡಿದ್ದು. ಆಕ್ಚುಲಿ ನೀನ್ ತಂದು ಹಾಕ್ತೀಯ, ಅದಕ್ಕೋಸ್ಕರ ನಾಯಿಗಳು ಇಲ್ಲಿ ಬರುತ್ತೆ, ನೀನ್ ಅವನು 6 ಗಂಟೆಗೆ ಬಂದ್ರೆ ಅವರು 6 ಗಂಟೆ ಕರೆಕ್ಟಾಗಿ ಅಲ್ಲಿ ಇರ್ತಿತ್ತು.
ನಾಗ್ಗಳೆಲ್ಲ ಅಲ್ಲಿಗೆ ಬರ್ತಾ ಇದ್ವು, ಯೂನಿವರ್ಸಿಟಿಲೆಲ್ಲ ಊಟ ಹಾಕ್ತಾ ಇದ್ರು. ಸೊ ಆ ಥರದವ್ರಿಗೂ ಆಕ್ಚುಲಿ ತುಂಬಾ ನಮ್ಮ ಪಬ್ಲಿಕ್ ಡೊಮೇನಲ್ಲಿ ರೆಸ್ಪೆಕ್ಟ್ ಮಾಡಲ್ಲ. ಹೌದು. ಈಗ ನಾನು ಮಾಡಕ್ ಆಗ್ತಲ್ಲ, ಯಾರೋ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಸುಮ್ಮನೆ ಇರಲ್ಲ. ನಮ್ಮ ಜನಗಳು ಅವಳು ಯಾಕೆ ಮಾಡ್ಬೇಕು, ಅವನ ಯಾಕೆ ಮಾಡ್ಬೇಕು ಅಂತಾರೆ. ಅಂದ್ರೆ ಏನಾದ್ರೂ ಮಾಡ್ಬೇಕಂತ ಹೋಗ್ತಾರಲ್ಲ. ಸೊ ಅವ್ರಿಗೆ ಇಲ್ಲ ಒಂದು ಪ್ರಾಣಿಗಳ ಬಗ್ಗೆ ಇಂಟ್ರೆಸ್ಟ್ ಇರಲ್ವಾ, ಅಥವಾ ಅದೇ ಪ್ರಾಣಿಗಳನ್ನ ಹೇಟ್ ಮಾಡ್ತಾರ ಅವ್ರುಗಳು ಅನ್ನೋದು ನಮಗೂ ಅರ್ಥ ಆಗಲ್ಲ. ಆ ಲೇಡಿಗೆ ಸುಮಾರು ಜನ ಸೇರ್ಕೊಂಡು ಹೊಡೆದ್ಬಿಟ್ಟಿದ್ರು. ಹೆಬ್ಬಾಳ್ ವೆಟನರಿ ಕ್ಯಾಂಪಸ್ ನಲ್ಲಿ. ಹೌದೌದು, ಅವರು ವೆಟನರಿ ಅಲ್ಲಿನೂ ಹಾಕ್ತಾ ಇದ್ರು, ಒಳಗಡೆನೆ ಬಂದ್ಬಿಟ್ಟು ಎಲ್ಲ ಡಾಕ್ಸ್ಗಳಿಗೂ. ಮತ್ತೆ ಔಟ್ ಸೈಡ್ CBI ಆಫೀಸ್ ಇದೆಯಲ್ಲ ಅಲ್ಲೂ ಹಾಕ್ತಾರೆ. CBI ಆಫೀಸ್ ಪಕ್ಕದಲ್ಲೇ ಇನ್ಸಿಡೆಂಟ್ ಆಗೋಯ್ತು ಪಾಪ ಅವ್ರಿಗೆ. ಶಿ ವಾಸ್ ಕ್ರೈಯಿಂಗ್ ಅಂಡ್ ಕಾಲಿಂಗ್ ಅಸ್, ನೋಡಿ ಹಿಂಗ್ ಹೊಡೆದ್ಬಿಟ್ಟು. ಸೊ ನಾನು ಏನಕ್ಕೆ ಹೇಳಿದೆ ಅಂತಂದ್ರೆ, ಸುಮಾರು ಜನ ಹೆಲ್ಪ್ ಮಾಡ್ಬೇಕಂತ ಇರ್ತಾರೆ, ಬಟ್ ಈ ತರ ಇನ್ಸಿಡೆಂಟ್ ಆದಾಗ ಬಿಡು ನಮ್ಗೆ ಆಗ್ಬೇಕು. ಈಗ ನಿಮ್ದಂತ ಅಂದ್ರೆ ನೀವು ಇಲ್ಲಿಂದ ಎಷ್ಟು ಬೇಕು ನಿಮ್ಗೆ, ಅಲ್ಲಿ ಎಷ್ಟು ನೀವು ಸಾಕ್ಬೋದು, ಏನ್ ಫೆಸಿಲಿಟೀಸ್ ಕೊಡ್ಬೋದು, ಅಷ್ಟು ಡಾಗ್ಗಳನ್ನ ಮಾತ್ರ ತಗೊಂಡು ಹೋಗ್ತೀರಾ, ನೀಟಾಗಿ ನೋಡ್ಕೊಂತ ಇದ್ದೀರಾ. ಸೊ ಅದಕ್ಕೆ ಹೇಳಿದ್ದು. ಸೊ ಏನಂತ ಅಂದ್ರೆ ಎಲ್ಲಾರ್ಗು ಇದಿರೋದಿಲ್ಲ. ಹೌದು ಸರ್. ನೋಡಿ, ಈ ಆರ್ಡರ್ನಲ್ಲಿ, ಸುಪ್ರೀಂ ಕೋರ್ಟ್ ಆರ್ಡರ್ನಲ್ಲಿ ಇಟ್ ವೆರಿ ಕ್ಲಿಯರ್ಲಿ ಸ್ಟೇಟ್ಸ್ ದಟ್ ಯು ಆರ್ ನಾಟ್ ಸಪೋಸ್ ಟು ಫೀಡ್ ಡಾಗ್ಸ್ ಇನ್ ಪಬ್ಲಿಕ್ ಪ್ಲೇಸಸ್. ಅದಕ್ಕೆ ಅಂತ ಒಂದು ಡೆಸಿಗ್ನೇಟೆಡ್ ಪ್ಲೇಸ್ ಇದೆ. ಓಕೆ, ಇದಕ್ಕಿಂತ ಮುಂಚೆ ಒಂದು ಹೇಳ್ತೀನಿ, ಭಾರಿ ಪುಣ್ಯದ ಕೆಲಸ ಏನು ಅಂತ ಹೇಳಿದ್ರೆ, ಒಂದು ಮೂಕ್ ಪ್ರಾಣಿಗೆ ಊಟ ಹಾಕೋದು. ಇವಾಗ ನಾನು ಊಟ ಹಾಕ್ದೆ ಅದಕ್ಕೆ ಅಂತ ಹೇಳೋದು ತಪ್ಪೆ, ಅದು ದೇವ್ರ ದಯೆ. ಹೌದು, ಆ ದೇವ್ರ ದಯೆ ಇದ್ರೆ ಮಾತ್ರ, ಋಣ ಇದ್ರೆ ಮಾತ್ರ. ಆಮೇಲೆ ಅದರಷ್ಟು ಪುಣ್ಯದ ಕೆಲಸ ಬೇರೆ ಯಾವುದೂ ಇಲ್ಲ. ಒಂದು ಹಸುಗೆ ಮೇವಿಡೋದು ಅಥವಾ ಪ್ರಾಣಿಗೆ, ಮೂಕ್ ಪ್ರಾಣಿ ಯಾವುದೇ ಇರ್ಬೋದು, ನಾಯಿ, ಬೆಕ್ಕು, ಹಸು ಯಾವುದೇ ಇರಲಿ, ಊಟ ಹಾಕೋದು ಅದೊಂದು ಭಾರಿ ಪುಣ್ಯದ ಕೆಲಸ. ಈ ಇಂಟೆಂಟ್, ಮೋಟಿವ್ ಆಫ್ ಡೂಯಿಂಗ್ ದಿಸ್ ಇಸ್ ವೆರಿ ಗುಡ್, ಎಕ್ಸಲೆಂಟ್, ನೋಬಲ್ ಕಾಸ್. ಬಟ್ ಹೌ ವಿ ಆರ್ ಡೂಯಿಂಗ್ ಇಟ್ ಇಸ್ ರಾಂಗ್. The intent is excellent, it is godly, ಬಟ್ ಇದನ್ನ ನಾವು ಯಾವ ತರ ಪ್ರಾಕ್ಟಿಕಲ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ ಅದು ತಪ್ಪು. ಕೋರ್ಟ್ ಆಲ್ಸೋ ಇಸ್ ಸೇಯಿಂಗ್ ದ ಸೇಮ್ ಥಿಂಗ್. ಐ ವಿಲ್ ಟೆಲ್ ಯು ವೈ ಸರ್. ನೋಡಿ, ಈ ಫುಡ್ ರಿಲೇಟೆಡ್ ಅಗ್ರೆಷನ್ ಇದೆಯಲ್ಲ ಡಾಗ್ಸ್ ಅಲ್ಲಿ, ಅದು ಸಿಕ್ಕಾಪಟ್ಟೆ ಹೈ ಲೆವೆಲ್ಸ್ ಆಫ್ ಅಗ್ರೆಷನ್. ನನ್ನೊಂದು ಎಕ್ಸ್ಪೀರಿಯನ್ಸ್ ನಾನು ನೋಡಿದ್ದೀನಿ. ದೇರ್ ಇಸ್ ಟು ಬಿ ದಿ ಸೇಮ್ ಲೇಡಿ ಹೂಮ್ ಯು ಆರ್ ಟಾಕಿಂಗ್. ಐ ಹ್ಯಾವ್ ಸೀನ್ ಹರ್ ಡೂಯಿಂಗ್ ಇಟ್. ಇಟ್ ವಾಸ್ ಅಬೌಟ್ ಬಿಫೋರ್ ಕರೋನಾಗಿಂತ ಮುಂಚೆ ಟೈಮ್ ಇದು. Correct. She used to also feed dogs opposite to cantonment station. Exactly. ಒಂದು TVS ಇದರಲ್ಲಿ ಬರೋದು ಅಜ್ಜಿ, ಒಂದು ಜಾಕೆಟ್ ಹಾಕೊಂಡು, ಇದೆಲ್ಲ ಒಂದು ದೊಡ್ಡ ಜಾಕೆಟ್ ಹಾಕೊಂಡು. ಸೊ ಈ ಕಂಟೋನ್ಮೆಂಟ್ ಆಪೋಸಿಟ್ ಅಲ್ಲಿ ಅವಾಗ ಕನ್ಸ್ಟ್ರಕ್ಷನ್ ನಡೀತಾ ಇರಲಿಲ್ಲ, ಅಲ್ಲಿ ಕ್ವಾರ್ಟರ್ಸ್ ಇತ್ತು. ಅವರು ತುಂಬಾ ಹಾಗೆ ಅಪೋಸ್ ಮಾಡೋರು. ಬಟ್ ಈ ಅಪೋಸ್ ಮಾಡೋರಲ್ಲೂ ಒಂದು ಪಾಯಿಂಟ್ ಇದೆ. ಯಾಕೆ ಅಂದ್ರೆ, ಆ ಊಟ ಹಾಕೋ ಟೈಮ್ಗೆ ನಾಯಿಗಳು ಸುಮಾರು ಬಂದ್ಬಿಡೋರು, ಎಲ್ಲಿಂದಲ್ಲಿ ಬರೋದು. ಆ್ಯಂಡ್ ಸರ್, ಐ ಟೆಲ್ ಯು, ಆ ಎಷ್ಟು ಅಗ್ರೆಷನ್ ಇರೋದು ಯಾಕೆ ಅಂತ ಹೇಳಿದ್ರೆ, ನೋಡಿ, ಲಿಮಿಟೆಡ್ ಫುಡ್ ತರ್ತಾರೆ. ಅವ್ರ ಯೋಗ್ಯತೆ ಎಷ್ಟಿದೆ ಅಷ್ಟು ಮಾತ್ರ ಲಿಮಿಟೆಡ್. ಹೌದು, ದೇರ್ ಇಸ್ ಲಾಟ್ ಆಫ್ ಕಾಂಪಿಟೇಷನ್ ಫಾರ್ ಫುಡ್. ಸೊ ಫುಡ್ಡು ಈ ಟೈಮಿಗೆ ಬರೋಕ್ಕೆ ಮುಂಚೆನೆ 3 ನಾಯಿಗೆ ಹಾಕೋ ಫುಡ್ಡು 10 ನಾಯಿ ಬಂದಿದೆ. ನಾಯಿಗಳಿಗೆ ಫಸ್ಟ್ ಆಫ್ ಆಲ್ ದೇರ್ ಇಸ್ ಕಾನ್ಫ್ಲಿಕ್ಟ್, ನನಗೆ ಎಷ್ಟು. ಆ್ಯಂಡ್ ಎಲ್ಲ ನಾಯಿಗಳಿಗೂ ಹಸುವು ಜಾಸ್ತಿ. ಆ ಟೈಮ್ನಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಯಾರೇ ಆಗಲಿ ಕಚ್ಚಿಸ್ಕೊಡೋ ಚಾನ್ಸಸ್ಸು ಮೋರ್ ದೆನ್ 100% ಇರುತ್ತೆ. ಮೋರ್ ದೆನ್ 100%. ಇವಾಗ ನೀವೇ ಮನೇಲಿ ಸಾಕಿರ್ತಾರೆ ಸರ್ ನಾಯಿ, ಊಟ ಹಾಕಿರ್ಬೇಕಾರೆ ಬೈ ಚಾನ್ಸ್ ಒಂದೊಂದು ನಾಯಿ, ನಾಟ್ ಆಲ್ ಡಾಗ್ಸ್, ಒಂದೊಂದು ನಾಯಿ ಫುಡ್ ಅಗ್ರೆಷನ್ ಇಸ್ ದೇರ್, ಕಚ್ಚಕ್ ಬರುತ್ತೆ. ಸೊ ಹಂಗಿರ್ಬೇಕಾದ್ರೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸ್ಟ್ರೇ ಡಾಗ್ಸ್ ಇಂದ? ಇವಾಗ ಏನು, ಆಬ್ವಿಯಸ್ಲಿ ದೇರ್ ಇಸ್ ಕಾಂಪಿಟೇಷನ್ ಫಾರ್ ಫುಡ್. ಸೊ ಅದ್ರ ಬದಲು ಅಂದ್ರೆ ನಾಯಿ, ನೀವು ಹೇಳೋದು ಐ ಅಂಡರ್ಸ್ಟ್ಯಾಂಡ್. ನನಗೇನಂತಂದ್ರೆ, ನಾಯಿಗೆ ಹಸುವಾಗಿದೆ, ನಾವು ಫಸ್ಟ್ ಆಫ್ ಆಲ್ ನಾವು ಮನುಷ್ಯರಾದ್ರೆ ನಾವು ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೊಂದು ಬಿಸ್ಕೆಟ್ ಏನೋ ಒಂದು ಹಾಕಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಕೂಲ್ ಆಗಿರುತ್ತೆ ಅದನ್ನು ಹೊಟ್ಟೆ ತುಂಬಿದಾಗ. ಈಗ ಮನುಷ್ಯರನ್ನೇ ಹೊಟ್ಟೆ ಹಸಿದಾಗ ತುಂಬಾ ಆಡ್ತಾರೆ, ನಾವೇ ಆಡ್ತೀವಿ. ಅಂದ್ರೆ ವಿ ಆರ್ ನಾಟ್ ಏಬಲ್ ಟು ಕಂಟ್ರೋಲ್ ಅವರ್ ಹಂಗ್ರಿ. ಸೊ ಆ ಟೈಮ್ನಲ್ಲಿ ನಾವೇ ಹಾಗಾಡ್ಬೇಕಂತ ಅಂದ್ರೆ ಇನ್ನ ಪಾಪ ಮೂಕು ಪ್ರಾಣಿಗಳಿಗೆ ಎಷ್ಟಿದಾಗುತ್ತೆ. ಸರ್, ಇದಕ್ಕೆ ಸೊಲ್ಯೂಷನ್ ಏನ್ ಗೊತ್ತಾ ಸರ್? ಅರ್ಬನ್ ಲಿವಿಂಗ್ ಅಲ್ಲಿ ಇದಕ್ಕೆ ಸೊಲ್ಯೂಷನ್ ಏನಂದ್ರೆ, ನಾಯಿಗಳನ್ನ, ದ ಕೋರ್ಟ್ ವಾಟ್ ಇಟ್ ಸೇಸ್ ಇಸ್ ವೆರಿ ಕರೆಕ್ಟ್. ಪಬ್ಲಿಕ್ ಸ್ಪೇಸಸ್ ಅಲ್ಲಿ ಊಟ ಹಾಕ್ಬೇಡಿ. ಯಾಕೆ ಅಂತ ಹೇಳಿದ್ರೆ, ಆ ಬಿಹೇವಿಯರ್ ನ ಡೆವಲಪ್, ನಾಯಿ ಬಂದು ನಮ್ಮನ್ನು ಕೇಳಿಲ್ಲ ಇಲ್ಲಿ ಊಟ ಹಾಕು ಅಂತ. ಓಕೆ, ಹಾಗಂತ ಅಂದ್ಬಿಟ್ಟು ಊಟ ಹಾಕೋದು ತಪ್ಪು ಅಂತಲ್ಲ, ಬಾರಿ ಒಳ್ಳೆ ಕೆಲಸ ಅದು. ಗೌರ್ಮೆಂಟಿಗೆ ನಾವು ಇದೇ ಮಾಡ್ಬೇಕು ಸರ್. ದಿಸ್ ಇಸ್ ಕಾಲ್ಡ್ ಎಸ್ ಕೊಲಾಬರೇಟಿವ್ ಎಫರ್ಟ್. ಸರ್ಟನ್ ಡೆಸಿಗ್ನೇಟೆಡ್ ಫೀಡಿಂಗ್ ಪ್ಲೇಸಸ್ ಏರಿಯಾಗಳಲ್ಲಿ, ಒಂದು ಏರಿಯಾದಲ್ಲಿ ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಡಾಗ್ಸ್ ದೇ ಹ್ಯಾವ್, ಡೆಸಿಗ್ನೇಟೆಡ್ ಫೀಡಿಂಗ್ ಪ್ಲೇಸಸ್.
ಇವಾಗ ನನಗೆ ನಾಯಿಗೆ ಕೊಡ್ಬೇಕು. ಇವಾಗ ನೋಡಿ ಅವ್ರು ಎಫರ್ಟ್ ಆಗ್ತಾರಲ್ಲ, ಯಾರು ಊಟ ಆಗ್ತಾರಲ್ಲ ನಾಯಿಗೆ, ಅದೇನು ಕಮ್ಮಿ ಎಫರ್ಟ್ ಇಲ್ಲ. ಯಾಕಂದ್ರೆ ಐ ಆಮ್ ಟೆಲ್ಲಿಂಗ್ ಔಟ್ ಆಫ್ ಮೈ ಓನ್ ಎಕ್ಸ್ಪೀರಿಯನ್ಸ್. ಒಂದ್ ದಿವಸದ ಕೆಲಸ ಅಲ್ಲ ಸರ್ ಇದು, Every day. 365 ಡೇಸ್ ಇನ್ ಇಯರ್. ಇದೊಂದು ಕಮಿಟ್ಮೆಂಟ್. ಒಂದು ನಾಯಿ ಆವ್ರೇಜ್ ಬದುಕೋದು 13, 14, 15 ವರ್ಷ. ಸ್ಟ್ರೇ ಡಾಗ್ಸ್ ವಿಲ್ ಲೀವ್ ಫಾರ್ 12 ಇಯರ್ಸ್, 10-12 ಇಯರ್ಸ್. ಇವಾಗ ನಾನು ಒಂದು ನಾಯಿನ ಅಡಾಪ್ಟ್ ಮಾಡ್ಕೊಂಡು ಇದಕ್ಕೆ ಊಟ ಹಾಕ್ತೀನಿ ಅಂದ್ರೆ ಅದ್ರ ಬದುಕಿರೋವರೆಗೂ ಕಮಿಟ್ ಆದ್ರೇನೆ ದೇವ್ರ ಮೆಚ್ಚೋದು. ಹೌದು. ಸುಮ್ಮನೆ ನಾನು ಯಾವುದೋ ಒಂದು ಸೋಷಿಯಲ್ ಮೀಡಿಯಾನೋ ಎಲ್ಲೋ ಒಂದು ಮಾಡೋದಕ್ಕೆ ಊಟ ಹಾಕ್ತೆ ಅಂತೆಲ್ಲ. ಸೊ ಯಾರಿಗೆ ಕಮಿಟ್ಮೆಂಟ್ ಇಂದ ನಾನು ಊಟ ಹಾಕ್ತೀನಿ ಅಂದ್ರೆ they can say, there are many NGOs who are doing it. They can say, I will contribute. Yeah. These organization in turn can have, for example sir, ಈಗ ಅಕ್ಷಯ ಪಾತ್ರ ಏನ್ ಮಾಡ್ತಾ ಇದೆ, ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳಿಗೆ ಸ್ಕೂಲ್ ಇದ್ದಿದ್ದ ದಿವಸ ಎಂತ ಒಳ್ಳೆ ಬ್ಯೂಟಿಫುಲ್ ಊಟ ಆಗ್ತದೆ ಅಲ್ವಾ. ಅದೇ ರೀತಿ ಒಂದು ಪ್ರೋಗ್ರಾಮ್ ಗೌರ್ಮೆಂಟ್ ಜೊತೆ, BBMP ಜೊತೆ, ಅನಿಮಲ್ ಹಸ್ಬೆಂಡ್ರಿ, ಅನಿಮಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಇಷ್ಟು ಊಟ ನಾವು ಕಳಿಸ್ತೀವಿ. ಇವಾಗ ಸಿಸ್ಕೋ ಆರ್ ಇನ್ಫೋಸಿಸ್, hundreds of organization, our CSR budget in the 2% of their earning should go. So it's just a matter of mobilizing these people. ದಿನಕ್ಕೆ ಇಷ್ಟು ಊಟ ತಂದು ನಾವು ಕೊರೋನಾ ಟೈಮಲ್ಲಿ ಹೆಂಗೆ ಸರ್ ಫುಡ್ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಅಲ್ವಾ. ಸೊ ಅದೇ ರೀತಿ ಡೆಸಿಗ್ನೇಟೆಡ್ ಫೀಡಿಂಗ್ ಸ್ಪಾಟ್ಸ್ ಅಲ್ಲಿ ನಾಯಿ ಕಾಂಗ್ರಿಗೇಟ್ ಆಗುತ್ತೆ ಅಂಡ್ ಟ್ರೈನ್ಡ್ ಪೀಪಲ್. ಅದನ್ನು ಅವ್ರಿಗೂ ಅಗ್ರೆಷನ್ ಮ್ಯಾನೇಜ್ಮೆಂಟ್ ಟ್ರೈನ್ ಆಗಿರೋರು ಒಂದು 2-3 ಇದ್ರೆ ಸಾಕು, ಊಟ ಇದು ಮಾಡ್ಬೋದು. ಸೊ ಇವಾಗ ನನಗೆ ಕೊಡಬೇಕು, ಇವಾಗ ನಾಳೆ ದಿವಸ ನಿಮಗೂ ಅನ್ನಿಸ್ಬೋದು, ಇಲ್ಲಪ್ಪ ನಾನು ಪ್ರಾಣಿಗಳು ಊಟ ಹಾಕ್ಬೇಕಂದ್ರೆ ಡೊನೇಟ್ ಸಮ್ ಮನಿ ಟು ದೆಮ್. ಎಕ್ಸಾಕ್ಟ್ಲಿ. ಅವಾಗ ಓಕೆ. ಇವಾಗ ನನಗೆ ಈ ಥಾಟ್ ತುಂಬಾ ಬಾರಿ ಹಿಂದೆ ನನಗೆ ಬಂದಿದ್ದು. ಈಗ ನನಗೇನಕ್ಕೆ ಇದು ಶುರು ಆಗಿದೆ ಅಂದರೆ, ಐ ನ್ಯೂ ದ್ಯಾಟ್ ಐ ಹ್ಯಾಡ್ ಟು ಡೂ ದಿಸ್, ಬಟ್ ಐ ಶುಡ್ ನಾಟ್ ಡೂ ಇನ್ ಪಬ್ಲಿಕ್ ಪ್ಲೇಸಸ್. ನಾನೊಬ್ಬ ರೆಸ್ಪಾನ್ಸಿಬಲ್ ನೈಬರ್ ಕೂಡ. ನಾನು ನನ್ನ ಖುಷಿಗೆ ಅಥವಾ ನನ್ನ ಧರ್ಮ ಕಾರ್ಯಕ್ಕೆ ಅಥವಾ ನನ್ನ ಪುಣ್ಯ ಕಾರ್ಯಕ್ಕೆ ನನ್ನ ನೈಬರ್ಸ್ಗೋ ಇಲ್ಲ ನನ್ನ ಪಕ್ಕದ ಏರಿಯಾದವರು ಅವ್ರ ಕೈನಲ್ಲಿ ಬಯಸ್ಕೊಳ್ಳೋದಕ್ಕೆ ನಾನು ರೆಡಿನೂ ಇಲ್ಲ. ಆ್ಯಂಡ್ ಐ ಶುಡಂಟ್ ಕಾಸ್ ಇನ್ಕನ್ವೀನಿಯನ್ಸ್ ಟು ಅದರ್ಸ್. ಎಕ್ಸಾಕ್ಟ್ಲಿ. ಸೊ ದಿಸ್ ಇಸ್ ನಾಟ್ ಆಸ್ ಆರ್ಗನೈಸ್ಡ್ ವೇ ಆಫ್ ಡೂಯಿಂಗ್ ಇಟ್, ಬಟ್ ಇಟ್ ವಿಲ್ ಸ್ಟಾರ್ಟ್ ಸಮ್ ಡೇ. ಇದು ಶುರು ಆಗೇ ಆಗುತ್ತೆ. ಆಲ್ವೇಸ್ ದೇರ್ ಅಲ್ವಾ. ಅಟ್ ಲೀಸ್ಟ್ ಈಗ ನೀವು ಒಂದು 10 ಇಯರ್ಸ್ ಆಯ್ತಾ ಸ್ಟಾರ್ಟ್ ಮಾಡಿ? ಮೋರ್ ದೆನ್ 10 ಇಯರ್ಸ್ ಆಲ್ಮೋಸ್ಟ್. ಓಕೆ. ಸೊ ಟಿಲ್ ಆನ್ ಟುಡೇ ದೇರ್ ಇಸ್ ನೋ ಡಿಸ್ಟರ್ಬೆನ್ಸ್ ಫಾರ್ ಯು, ಫಾರ್ ಅದರ್ಸ್? ನೋ. ಇವಾಗ ನಾನು ಬೆಂಗಳೂರು ರೆಸಿಡೆನ್ಸ್ ಅಲ್ಲಿ ಇರೋದು, ನಮ್ಮನೆ ಇದೆ ಇಲ್ಲಿ ಬೆಂಗಳೂರಲ್ಲಿ. ಐ ಹ್ಯಾವ್ 1 dog, 1 cat. 1 dog, 2 dogs ಆಲ್ಸೋ ಅಲೌಡ್ ಸೊಸೈಟಿನಲ್ಲಿ. ಮೋರ್ ದ್ಯಾನ್ ದಟ್ ಈಸ್ ಅ ನ್ಯೂಸೆನ್ಸ್ ಟು ದ ಸೊಸೈಟಿ. ನನಗೆ ಅನಿಸ್ಬೋದು ನಾನು ಮಾಡ್ತಾ ಇರೋದು ತುಂಬಾ ಒಳ್ಳೇದು ಅಂತ, ಬಟ್ ಇದೇ ಕೆಲಸ ನಾನು ಬೆಂಗಳೂರಲ್ಲಿ ಮಾಡಿದ್ರೆ ನಾಯಿಗಳು ಬೊಗಳ್ತವೆ ಸರ್. ಐ ಹ್ಯಾವ್ ಟು ಬಿ ವೆರಿ ಕಾನ್ಶಿಯಸ್ ಅಬೌಟ್ ಮೈ ನೈಬರ್ಸ್ ಅಂಡ್ ದ ಸೊಸೈಟಿ. ಯಾವಾಗಂದ್ರೆ ಅವು ಬೊಗಳ್ತವೆ. ನೀವೇ ನೋಡಿರ್ಬೋದು. ಅಲ್ಲ, ನನ್ನ ಮನೆಯಲ್ಲೇ 2 ಇದೆ. ಐ ನೋ ಯು ಆರ್ ಡಾಗ್ ಲವರ್. ಸೊ ಸಮಸ್ಯೆ ಏನಂತ, ಮಧ್ಯರಾತ್ರಿ ಎದ್ಬಿಟ್ಟು ಬೊಗಳ್ಬಿಡುತ್ತೆ. ಎಲ್ಲ ಸ್ವಲ್ಪ ನಮ್ಮ ನೋಡಿ ಸ್ವಲ್ಪ ಜನ ಓಕೆ ಬಿಡು ಅಂತ ಸುಮ್ಮನೆ ಇರ್ತಾರೆ. ಇಲ್ಲ ನಾವೇ ಬೇರೆಯವರಾಗಿದ್ರೆ ಬಹುಶಃ ಅಲ್ಲಿ ಸುಮಾರು ಜನ ನಮ್ಮ ಕಮ್ಯುನಿಟಿನಲ್ಲಿ ಸುಮಾರು ಜನ ಇಟ್ಕೊಂಡಿದ್ದಾರೆ. ಬಟ್ ನಮ್ಮಲ್ಲಿ ಮಾತ್ರ 2 ಇದೆ. ಬಟ್ ಸಮ್ ಟೈಮ್ ಅದಾಗುತ್ತೆ ಇನ್ಸಿಡೆಂಟ್. ಬಟ್ ಅವಾಗ ಯಾರಿಗಾದ್ರೂ ಮಧ್ಯರಾತ್ರಿ ಇದಾದಾಗ ಅದು ಯೂಶಲಿ ಸ್ವಲ್ಪ ಇರಿಟೇಟ್ ಆಗೇ ಆಗುತ್ತೆ. ದೇ ಸ್ಟಾರ್ಟ್ ಫೈಟಿಂಗ್. ಸರ್ ಸ್ವಲ್ಪ ಅಲ್ಲ ಸರ್, ಜಾಸ್ತಿನೇ ಆಗುತ್ತೆ. ಯಾಕೆ ಅಂದ್ರೆ ಕೇಳಿ, ಈಗ ಇಟ್ಸ್ ಅ ಟೈಮ್ ಆಫ್ ವರ್ಕ್ ಫ್ರಮ್ ಹೋಮ್. ಪೋಸ್ಟ್ ಕೋವಿಡ್ ಹೈಬ್ರಿಡ್ ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಇದೆ. ಫಸ್ಟ್ ಆಫ್ ಆಲ್ ಮನುಷ್ಯ ಯಾರು ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಏನು ಸ್ಟ್ರೆಸ್ ಇದೆ ಅವ್ರಿಗೆ ಗೊತ್ತು, ಪ್ರೊಫೆಷನಲ್ ಸ್ಟ್ರೆಸ್. ಆನ್ ಟಾಪ್ ಆಫ್ ದಟ್, ಡಸ್ ಹಿ ಹ್ಯಾವ್ ಟು ಡೀಲ್ ವಿತ್ ದ ಡಾಗ್? ಈಗ ನಿಮ್ಮ ಥರ ಓನರ್ಸ್ ಆದ್ರೆ ರಿಕ್ವೆಸ್ಟ್ ಮಾಡ್ಕೋಬಹುದು, ನೋಡಿ ಶಿವಕುಮಾರ್ ನಿಮ್ಮ ನಾಯಿ ಬೊಗಳ್ತಾ ಇದೆ, ನಾಯಿಗೆ ಸ್ವಲ್ಪ ಸೈಲೆಂಟ್ ಮಾಡಿಸಿ ಅಂದ್ರೆ ಈ ವಿಲ್ ಒಬ್ಲೈಜ್. ಈಗ ನೀವು ಉಲ್ಟಾ ಅವ್ರಿಗೆ ಆನ್ಸರ್, ರೀ ನಾಯಿ ಬೊಗಳ್ದಲೆ ಮನುಷ್ಯ ಬೊಗಳ್ತಾನೆ, ಆ ತರನು ನೋಡಿದೀನಿ. ಯೂಶಲಿ ಹಂಗೆ ನಾಯಿ ಬಗ್ಲತಾನೆ, ಮನುಷ್ಯ ಬಗ್ಲಕ್ಕಾಗತ್ತೇನ್ರಿ? ಏನ್ ಮಾಡ್ತೀರಿ? ಹೋಗ್ರಿ. ಇಟ್ ಕ್ರಿಯೇಟ್ಸ್ ನೆಗೆಟಿವಿಟಿ ಇನ್ ದ ಸೊಸೈಟಿ ಅಷ್ಟೇ. ಸೊ ದ ಥಿಂಗ್ ಇಸ್, ಈ ತರ ಒಂದು ಡಾಗ್ ಫೀಡಿಂಗ್ ಎಲ್ಲ ಇಟ್ ಶುಡ್ ಬಿ ಫೆಡ್ ಇನ್ ಡೆಸಿಗ್ನೇಟೆಡ್ ಪ್ಲೇಸಸ್ ಅಂಡರ್ ಪ್ರೊಫೆಷನಲ್ ಸೂಪರ್ವಿಷನ್. ಡಾಗ್ ಬೈಟಿಂಗ್ ಕಮ್ಮಿ ಆಗುತ್ತೆ, ಮತ್ತೆ ಇನ್ಫೆಕ್ಷನ್ ಸ್ಪ್ರೆಡಿಂಗ್ ಕಮ್ಮಿ ಆಗುತ್ತೆ, ಮತ್ತೆ ಕಾಂಗ್ರಿಗೇಷನ್ ಆಫ್ ಡಾಗ್ ಅದಕ್ಕೆ ಏನಾಗುತ್ತೆ ಅವಾಗ, ಇಟ್ ವಿಲ್ relocate. Dogs will relocate closer to food. Exactly. ಸೊ ನಾನು ಏನಕ್ಕೆ ಸೋ ಕಾಲ್ಡ್ ಆಕ್ಟಿವಿಸ್ಟ್ ಅಂತ ಹೇಳಿದೆ ಗೊತ್ತಾ? ಹೌದು. ಈಗ ನೀವು ಹೇಳ್ತಾ ಇದ್ರಲ್ಲ, ಈ ತರ ಥಿಂಕ್ ಮಾಡುತ್ತಾ ಇಲ್ಲ ಅವರೆಲ್ಲ. ಆ ಟೈಮಿಂಗ್ ಬರ್ತಾರೆ ಹೋಗ್ತಾರೆ ಅಂದಲ್ಲ. ಸೊ ಈ ತರ ಥಿಂಕ್ ಮಾಡಿ ಒಂದು ಮೆಮೊರಂಡಮ್ ನ ಗವರ್ನಮೆಂಟ್ ಗೆ ಕೊಟ್ರೆ ಮೋಸ್ಟ್ಲಿ ಕೆಲಸ ಆಗ್ಬೋದು. ಅದು 100% ಆಗುತ್ತೆ ಸರ್.
ಕೆಲಸ ಆಗುತ್ತೆ 100% ಅನ್ನೋದಕ್ಕಿಂತ ಹ್ಮ್. ಕೆಲಸ ಇನಿಷಿಯೇಟ್ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ಅ ಸ್ಮಾಲರ್ ಪ್ರಾಬ್ಲಮ್ ವಾಟ್ ವಿ ಆರ್ ಟಾಕಿಂಗ್ ಸರ್. ದಿಸ್ ಇಸ್ ಅ ವೆರಿ ಸ್ಮಾಲ್ ಮಿನಿಸ್ಕ್ಯೂಲ್ ಪ್ರಾಬ್ಲಮ್ ನಾವು ಮಾತಾಡ್ತಾ ಇರೋದು. ಹೌದು. ಇಂಡಿಯಾದಲ್ಲಿ, ನಮ್ಮ ದೇಶದಲ್ಲಿ 5 ಕೋಟಿ ಸ್ಟ್ರೇ ಡಾಗ್ಸ್ ಇದೆ. 5 ಕೋಟಿ ಸ್ಟ್ರೇ ಡಾಗ್ಸ್ ಇದೆ, 5 crore. ಆ್ಯಂಡ್ ನಾವಿವಾಗ ಏನು ಮಾತಾಡ್ತಾ ಇದ್ದೀವಿ, ಬೆಂಗಳೂರಿಂದ 60 ಕಿಲೋಮೀಟರ್ ಆ ಕಡೆ ಹೋದ್ರೆ, ಇಲ್ಲ ಚಿಕ್ಕಬಳ್ಳಾಪುರದ ಕಡೆ ಹೋದ್ರೋ, ಈ ಕಡೆ ಇಲ್ಲ ಕನಕಪುರದಿಂದ ಆಚೆ ಹೋದ್ರು, ರೂರಲಲ್ಲಿ ಸರ್ ಇನ್ನೂ ಟಫ್ ಇದಾವೆ, ಇನ್ನೂ ಟಫ್ ಇದೆ. ಅಲ್ಲೆಲ್ಲ ರಿಪೋರ್ಟೇ ಆಗೋದಿಲ್ಲ ಸರ್. ದೇರ್ ಆರ್ ಅನ್ರಿಪೋರ್ಟೆಡ್ ಕೇಸಸ್. ನಾವು ಇವಾಗ ಡಾಗ್ ಬೈಟ್ಸ್ ಬಗ್ಗೆ ನಾನು ಕ್ವೆಶ್ಚನ್ ಕೇಳ್ತಾ ಇದ್ದೆ. ನೀವು ಡಾಕ್ಟರ್ ಅಲ್ಲ, ಅದನ್ನು ಹ್ಯಾವ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ದಟ್. ಸೊ ಅದಕ್ಕೋಸ್ಕರ ನಿಮ್ಗೆ ಅದರಿಂದ ಕೇಳ್ತಾ ಇದ್ದೀನಿ. ಈಗ ಒಂದು ನಾಯಿ ಕಚ್ಚುತ್ತೆ, ಡಾಗ್ ಬೈಟ್ ಮಾಡಿದ್ಮೇಲೆ ನಾವು ಎನಿವೇ ಟ್ರೀಟ್ಮೆಂಟ್ ತಗೊಳ್ಳೇಬೇಕಾಗುತ್ತೆ. ಹೌದು. ಸೊ ದೇರ್ ಇಸ್ ಎನಿ ಟೈಮ್ ಪೀರಿಯಡ್ ಫಾರ್ ದಟ್? ಇಷ್ಟು ಸಮಯದೊಳಗೆ ಟ್ರೀಟ್ಮೆಂಟ್ ಕೊಡಿಸ್ಲೇಬೇಕು ಆ ಥರ ಏನಾದರೂ ಇರುತ್ತಾ? ಹೇಗೆ ಅದು? ಸರ್ ನೋಡಿ, ಒಂದು ಡಾಗ್ ಆಫ್ ಅನ್ನೋನ್ ಅರ್ಜಿನ್, ಇವಾಗ ನಮಗೆ ಗೊತ್ತಿಲ್ಲ. ಈ ಒಂದು ನಾಯಿ ಕಚ್ಚಿದ್ರೆ ಅದು ಫಸ್ಟ್ ಎವ್ಯಾಲ್ಯೂಯೇಟ್ ಮಾಡಬೇಕಾಗಿರೋದು ಆ ನಾಯಿಗೆ ವ್ಯಾಕ್ಸಿನೇಟ್ ಆಗಿದೆಯಾ, ವ್ಯಾಕ್ಸಿನೇಷನ್ ಆಗಿಲ್ವಾ ಅಂತ. ನಂಬರ್ 1. ವ್ಯಾಕ್ಸಿನೇಟ್ ಆಗಿದ್ರೆ ಯಾವಾಗ ವ್ಯಾಕ್ಸಿನೇಟ್ ಆಗಿರೋದು, ಎಷ್ಟು ದಿವಸ, ದ ಹಿಸ್ಟ್ರಿ, ಯಾವಾಗ ರೀಸೆಂಟ್ ವ್ಯಾಕ್ಸಿನೇಷನ್ ಯಾವಾಗ. ಯಾಕೆ ನೋಡಿ, ನಾಯಿ 45 ಡೇಸಲ್ಲಿ ಒಂದು ವ್ಯಾಕ್ಸಿನೇಷನ್ ಬರುತ್ತೆ, ದೆನ್ ಬೂಸ್ಟರ್ ಡೋಸ್ ಅಟ್ 90 days ಆ್ಯಂಡ್ ಅನದರ್ ಬೂಸ್ಟರ್ ಡೋಸ್ ಆಫ್ಟರ್ ದ್ಯಾಟ್, ರೈಟ್? ಸೊ ಇದು ಬೂಸ್ಟ್ ಅದೊಂದು. ಮತ್ತು ಆ್ಯನ್ಯಲ್ ಆ್ಯಂಟಿ ರೇಬೀಸ್ ವ್ಯಾಕ್ಸಿನೇಷನ್, ಬ್ರಾಡ್ ಸ್ಪೆಕ್ಟ್ರಮ್ ವೈರಸಸ್ಗೆ ವ್ಯಾಕ್ಸಿನೇಷನ್, ಇದೆಲ್ಲ ಒಂದಿರ್ತದೆ. ಆ ಹಿಸ್ಟ್ರಿ ಇದ್ದರೆ ನಾವು, ವೆದರ್ ಇಫ್ ಇಟ್ಸ್ ಡಾಗ್ ಇಸ್ ವ್ಯಾಕ್ಸಿನೇಟೆಡ್, ಯು ಗೋ ಅಂಡ್ ಕನ್ಸಲ್ಟ್ ವಿತ್ ಯುವರ್ ಡಾಕ್ಟರ್ ದಟ್ ಈ ಥರ ನಾಯಿ, ಮತ್ತು ಆ ಕಚ್ಚಿರೋದು ಎಷ್ಟು ಗ್ರೇವ್ ಆಗಿದೆ, ಯಾವ ಇಂಟೆನ್ಸಿಟಿನಲ್ಲಿ ಕಚ್ಚಿದೆ, ಅದು ನೋಡಿಕೊಂಡು ಡಾಕ್ಟರ್ ವಿಲ್ ಎನಿವೇಸ್ ವ್ಯಾಕ್ಸಿನೇಟ್ ಮಾಡ್ತಾರೆ. ಇವಾಗ ನಮಗೆ ಗೊತ್ತೇ ಇಲ್ಲ, ಯಾವ್ದು ಬೀದಿ ನಾಯಿಗೆ ಬಂದಿದೆ, ಅದಕ್ಕೆ ಓನರ್ ಇಲ್ಲ, ಅದು ವ್ಯಾಕ್ಸಿನೇಟ್ ಆಗಿದ್ರು ಇರ್ಬೋದು, ಇಲ್ಲದೆ ಗೌರ್ಮೆಂಟ್ ಮಾಡಿರ್ಬೋದು, ಮಾಡ್ದಲ್ಲೇ ಇರ್ಬೋದು. ಫಸ್ಟ್ ಏನು ಮಾಡ್ಬೇಕಂತ ಹೇಳಿದ್ರೆ, ಆ ಏರಿಯಾನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು, ಡೆಟಾಲ್ನಲ್ಲೆಲ್ಲ ವಾಶ್ ಮಾಡಿ, ಇಮ್ಮಿಡಿಯೇಟಾಗಿ ಹೋಗಿ ಡಾಕ್ಟರ್ ಹತ್ರ ಆ್ಯಂಟಿ ರೇಬೀಸ್ ತಗೊಳ್ಳೋದು ಭಾರಿ ಉತ್ತಮ. ನೌ ದಟ್ ವಿ ಆರ್ ಟಾಕಿಂಗ್ ಅಬೌಟ್ ರೇಬೀಸ್ ಸರ್, ಭಾರಿ ಡೆಡ್ಲಿ ಡಿಸೀಸ್ ರೇಬೀಸ್. ಓಕೆ. ಡೆಡ್ಲಿ ಅಂತ ಹೇಳಿದ್ರೆ ತುಂಬ ಡೆಡ್ಲಿ. ಯಾಕಂದರೆ ಇದಕ್ಕೆ ನಾವು ಜಾಸ್ತಿ ಇದನ್ನು ಇವಾಗ ಫಾರ್ ಇದಕ್ಕೆ ಯಾವ ಥರ ಎಕ್ಸಾಂಪಲ್ ಅಂದರೆ, ವಿಕ್ಟೋರಿಯಾ ಹಾಸ್ಪಿಟಲ್ ಬರ್ನ್ಸ್ ವಾರ್ಡಿಗೆ ಹೋದಾಗಲೇ ಗೊತ್ತಾಗೋದು ಸುಟ್ಟ ಮೇಲೆ ಎಷ್ಟು ಅದು ಭಯಂಕರ ಅಂತ. ಹೌದು ಅಲ್ವಾ? ಈ ರೇಬೀಸ್ ಅಟ್ಯಾಕ್ ಆಗಿರೋರನ್ನ ನೋಡ್ಬಿಟ್ರೆ ನಮಗೆ ಅದು ಆ್ಯಕ್ಚುಲಿ ಇದೊಂದು ಕ್ಯಾಂಪೇನ್ ಮಾಡ್ಬೇಕು ಸರ್, ಎಷ್ಟು ಕಷ್ಟ ರೇಬೀಸು ಅಂತ. ಗೌರ್ಮೆಂಟ್ ಮಾಡಿದೆ ಒಂದು ಕ್ಯಾಂಪೇನ್ಸು, ಬಟ್ ಇನ್ನೂ ಇಂಟೆನ್ಸಿವ್ ಆಗಿ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಸ್ ಮಾಡಬೇಕು. ಯಾಕೆಂದರೆ ದ ಎಕ್ಸ್ಪ್ರೆಷನ್ ಆಫ್ ಸಿಂಪ್ಟಮ್ಸ್ ಇದೆಯಲ್ಲ ಸರ್, ಅದು ಇಮಿಡಿಯೇಟ್ ಆಗಿ ಆಗೋದಿಲ್ಲ. ಅದು ಆಗೋದಿಲ್ಲ. ಒಂದು ಸತಿ ರೇಬೀಸ್ ಆಗಿದೆ ಅಂತ ಇದಾದರೆ, ಈವನ್ ಡಾಕ್ಟರ್ಸ್ ವಿಲ್ ಸೇ ದಟ್ ದೇರ್ ಇಸ್ ನೋ ಸಲ್ಯೂಷನ್ ಒನ್ಸ್ ದ ಪರ್ಸನ್ ಹ್ಯಾಸ್ ಬೀನ್ ಸ್ಟಾರ್ಟೆಡ್ ಡಿಸ್ಪ್ಲೇಯಿಂಗ್ ದ ಸಿಂಪ್ಟಮ್ಸ್ ಆಫ್ ರೇಬೀಸ್. ರೇಬೀಸ್ ಅಟ್ಯಾಕ್ ಆಗೋದ್ರೆ ಏನು ಮಾಡೋದಕ್ಕಾಗೋದಿಲ್ಲ. ಆಸ್ ಆನ್ ಟುಡೇ, even doctors will say no treatment for no treatment. Then what they have to do? Precautionary, ನಾಯಿ ಕಚ್ಚಿದ ಮೇಲೆ ಪ್ರಿಕಾಷನರಿ ಇಂಜೆಕ್ಷನ್ಸ್ ತಗೊಳ್ಳೋದು ಮಾತ್ರ ನಮ್ಮ ಕೈನಲ್ಲಿ ಇರೋದು ಸರ್. ಇವಾಗ ನಾಯಿ ಕಚ್ಚಿತು, ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗಲ್ಲ, ಏನು ಮಾಡಲಿ, ಅದೇನು ಏನಂತ ದೊಡ್ಡ ನಾಯಿ ಅಲ್ಲ, ಇಲ್ಲ ಸಣ್ಣ ನಾಯಿ ಅಲ್ಲ, ಸ್ವಲ್ಪ ರಕ್ತ ಬಂತು, ಇಗ್ನೋರ್ ಮಾಡಲೇಬಾರ್ದು ಸರ್. ವಿ ಶುಡ್ ನಾಟ್ ಇಗ್ನೋರ್. ಫಸ್ಟು ಆ್ಯಂಟಿ ರೇಬೀಸ್ ವ್ಯಾಕ್ಸಿನೇಷನ್ ತಗೋಬೇಕು. ಸುಮಾರು ಜನ ಇಗ್ನೋರ್ ಮಾಡಿಬಿಡ್ತಾರೆ. ಆ ಇಗ್ನೋರ್ ಮಾಡಿ ರೇಬೀಸ್ ಅಟ್ಯಾಕ್ ಆದರೆ ಸರ್, ದೆರ್ ಇಸ್ ನೋ ಕ್ಯೂರ್ ಅಟ್ ಆಲ್. ಯೂಟ್ಯೂಬಲ್ಲಿ ನೋಡಿ, ಗಾಜಿಯಾಬಾದ್ ಇನ್ಸಿಡೆನ್ಸ್ ಚೈಲ್ಡ್ ಡೆತ್ ಅಂತ ಒಂದು ಹುಡುಗ, ಮೇ ಬಿ ಒಂದು 10 ವರ್ಷ 11 ವರ್ಷದ ಹುಡುಗ ಇರ್ಬೋದು. ಅವನಿಗೆ ರೇಬೀಸ್ ಅಟ್ಯಾಕ್ ಆಗಿ ರೇಬೀಸ್ದು ಫೈನಲ್ ಸ್ಟೇಜಸಲ್ಲಿ ಅವ್ರ ತಂದೆ ಆ್ಯಂಬುಲೆನ್ಸಲ್ಲಿ ಅವನ್ನ ವಿಲ್ ಬಿ ರಶಿಂಗ್ ಹಿಮ್ ಟು ಹಾಸ್ಪಿಟಲ್. ಅವ್ರ ತಂದೆದು ತೊಡೆ ಮೇಲೆ ತೀರ್ಕೊಂಡ್ಬಿಡ್ತಾನೆ ಆ ಮಗು, ಆ ಹುಡುಗ. ಸರ್, ಎಂಥ ಒಂದು ಚಿಂತಾಜನಕವಾದ ಸ್ಥಿತಿಗೆ ತಲುಪಿಬಿಡ್ತು ಅಂತ ಹೇಳಿದ್ರೆ, ವಿಡಿಯೋ ನೋಡಿ, ಯಾರೋ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ತುಂಬ ಕಷ್ಟ ಸರ್ ಅದು. ರೇಬೀಸಿಂದ ಒಂದು ಸಾವಿದೆಯಲ್ಲ, ಅದು ಭಾರಿ ಕಷ್ಟ. ಸೊ ಇದಕ್ಕೆ ಮೇನ್ ಕಾಸ್ ನಾಯಿ ಮತ್ತು ಕೋತಿಯಿಂದನೂ ಆಗ್ತದೆ, ಮಂಕಿ ಬೈಟಿಂದನೂ. ಹೌದು, ಮಂಕಿ ಬೈಟಿಂದನೂ ಆಗುತ್ತೆ. ಬಟ್ ಇದು ಕ್ಯಾರಿಯರ್ ವೈರಸ್ಸು ಎಲ್ಲ ನಾಯಿನಲ್ಲೂ ರೇಬೀಸ್ ಇರೋದಿಲ್ಲ. ಬಟ್ ಯಾವ ನಾಯಿನಲ್ಲಿ ಇದೆ ಅಂತ ನಮಗೆ ಗೊತ್ತಿರೋದಿಲ್ಲ. ನಿಮ್ಮ ಪ್ರಕಾರ ಎಷ್ಟು ಪರ್ಸೆಂಟೇಜ್ ಡಾಗಲ್ಲಿ ರೇಬೀಸ್ ಇರುತ್ತೆ, ಎಷ್ಟು ಪರ್ಸೆಂಟ್ ಡಾಗಲ್ಲಿ ರೇಬೀಸ್ ಇರಲ್ಲ? ಸರ್, ಇಟ್ಸ್ ವೆರಿ ಹಾರ್ಡ್ ಟು ಸೇ ಸರ್. ಇಟ್ಸ್ ವೆರಿ ಹಾರ್ಡ್ ಟು ಸೇ.
ಆಮೇಲೆ ಇದು ಒಂದು ಅಕಾಡೆಮಿಕ್ ರಿಸರ್ಚ್ ಅಂತ ಏನು ನಡೆದಿಲ್ಲ ಇದರಲ್ಲಿ. ರಿಸರ್ಚ್ ಇದ್ರೂ ಇಟ್ಸ್ ಆಲ್ ಪರ್ಮಿಟೇಷನ್ ಕಾಂಬಿನೇಷನ್, ಇಷ್ಟು ಪರ್ಸೆಂಟೇಜ್ ಇರಬಹುದು. ಇವಾಗ ನಮ್ಮ ಮನೆ ಸುತ್ತ ನನಗೊಂದು 8-9 ನಾಯಿ ಪರಿಚಯ ಸಿಟಿನಲ್ಲಿ. ನಮ್ಮ ಮನೆ ಸುತ್ತಲ ನಾಯಿ ಇರೋದು. ಒಂದು ನಾಯಿ ಪರಿಚಯ, ಅದು ನನಗೆ ಬೊಗಳಲ್ಲ, ನನಗೇನು ಕಚ್ಚಕ್ಕೆ ಬರೋಲ್ಲ, ಪಾಪ ಕಚ್ಚೋದು ಇಲ್ಲ, ಯಾರನ್ನೂ ಕಚ್ಚಲ್ಲ ನಾಯಿಗಳು. ಅದನ್ನ ನೋಡುತ್ತೆ, ಸ್ಟ್ರೇಂಜರ್ಸ್ ನೋಡಿದ್ರೆ ಬೊಗಳುತ್ತೆ, ಓಡಿಸ್ಕೊಂಡು ಹೋಗಲ್ಲ, ಏನೂ ಮಾಡಲ್ಲ. ಬಟ್ ಆ ನಾಯಿ ಆರ್ ದೇ ಕ್ಯಾರಿಯರ್ಸ್ ಆಫ್ ರೇಬೀಸ್? ಐ ಡೋಂಟ್ ನೋ, ನೋಬಡಿ ನೋಸ್, ಬಟ್ ದೇ ಆರ್ ಬೀಯಿಂಗ್ ವ್ಯಾಕ್ಸಿನೇಟೆಡ್. ಸೊ ಇದಕ್ಕೆ ನಾವು ಅದರಿಂದ ಪ್ರಾಬ್ಲಮ್ ಅಥವಾ ಅನಾಲಿಸಿಸ್ಗಿಂತ ಫಸ್ಟು ಪ್ರಿಕಾಷನ್, ಆಸ್ ಅ ಪ್ರಿಕಾಷನ್ ಯು ಹ್ಯಾವ್ ಟು ಗೆಟ್ ದ ಅನಿಮಲ್ ವ್ಯಾಕ್ಸಿನೇಟೆಡ್. ಅದಕ್ಕೆ ನಾನು ಹೇಳಿದ್ದು, ದಿಸ್ ಇಸ್ ಅ ವೆರಿ ಪಾಸಿಟಿವ್ ಥಿಂಗ್ ವಾಟ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಗಿವನ್. ಕಮಿಂಗ್ ಬ್ಯಾಕ್ ಟು ದ ಬಿಗಿನಿಂಗ್ ಆಫ್ ಅವರ್ ಡಿಸ್ಕಷನ್, ಇಟ್ಸ್ ಅ ಫಸ್ಟ್ ಕ್ಯಾಪ್ಚರ್, ವ್ಯಾಕ್ಸಿನೇಟ್, ಸ್ಟೆರಿಲೈಸ್, ರಿಲೀಸ್ ಇಟ್ ಬ್ಯಾಕ್ ಟು ದ ಒರಿಜಿನಲ್ ಪ್ಲೇಸ್. ಆ ರಿಲೀಸ್ ಮಾಡ್ಬೇಕಾದ್ರೆ ಯಾವ ನಾಯಿ ತುಂಬ ಅಗ್ರೆಸಿವ್ ಇದೆ, ಯಾವ ನಾಯಿಗೆ ಟೆಂಡೆನ್ಸಿ ಆಫ್ ಚೇಸಿಂಗ್ ಇದೆ, ಇದನ್ನ ದೇ ಹ್ಯಾವ್ ಟು ಬಿ ರಿಲೊಕೇಟೆಡ್. ನೋ, ದೇರ್ ಇಸ್ ನೋ ದಿಸ್ ಥಿಂಗ್, ನಾಟ್ ಎಟ್ ದ ಕಾಸ್ಟ್ ಆಫ್ ಚೈಲ್ಡ್ಸ್ ಲೈಫ್. ಓಕೆ. ಸೊ ಇನ್ನೊಂದು, ನಾನು ಕೆಲವೊಂದು ವಿಡಿಯೋ ಅದು ನಿಜ ಇರ್ಬೋದು ಅಥವಾ ಸುಳ್ಳಿರ್ಬೋದು ನನಗೆ ಗೊತ್ತಿಲ್ಲ. ಈ ಕೆಲವೊಂದು ನಾಯಿ ಕಚ್ಚಿತು ಸೇಮ್ ಅದೇ ಥರನೇ ರಿಯಾಕ್ಟ್ ಮಾಡ್ತಾ ಇರ್ತಾರೆ ಹಾಸ್ಪಿಟ್ಲಲ್ಲಿ. ಹೌದು. ಸೊ ಅದು ಇಸ್ ಇಟ್ ಟ್ರೂ? ವೆರಿ ಟ್ರೂ ಸರ್, ವೆರಿ 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 ಟ್ರೂ. ಸೇಮ್ ಅದೇ ಥರ ರಿಯಾಕ್ಟ್, ಯಾಕೆಂದ್ರೆ ನಾನು ಕೆಲವೊಂದು ವಿಡಿಯೋಗಳು ನೋಡ್ತಾ ಇದ್ದಿದ್ದೆ. ಹೌದು. ಸೊ ಅದಕ್ಕೆ ನಿಮ್ಗೆ ಕೇಳ್ಬೇಕು ಅನ್ನಿಸ್ತಾ. 100% ಟ್ರೂ. ದಿಸ್ ಆರ್ ಆಲ್ ದ ಸಿಂಪ್ಟಮ್ಸ್. ದೇ ಆರ್ ನಾಟ್ ಸಿಂಪ್ಟಮ್ಸ್. ದಿಸ್ ಇಸ್ ಹೌ ದೇ ಒನ್ಸ್ ರೇಬೀಸ್ ಅಟ್ಯಾಕ್ ಆದಮೇಲೆ ಅದೇ ಥರ ಬಿಹೇವ್ ಮಾಡ್ತಾರೆ ಮನುಷ್ಯರು, ಆ್ಯಂಡ್ ಇವೆನ್ಚುಲಿ ದೇ ಡೈ. ಹೌದು, ಇಟ್ಸ್ ಅ ವೆರಿ ಫೇಟಲ್ ಡಿಸೀಸ್. ಬಟ್ ಮನುಷ್ಯ ಒಂದು ಸ್ಯಾನಿಟಿ, ಒಂದು ಬುದ್ಧಿ ಎಲ್ಲ ಒಟ್ಟೋಗಿರ್ತದೆ. ಅದ ರೇಬಿಸ್ ಅಟ್ಯಾಕ್ ಆಗಿ ಆ ಬಿಹೇವಿಯರ್ ನಾವು ವಿಡಿಯೋಸ್ ಅಲ್ಲೆಲ್ಲ ನೋಡ್ತೀವಿ. ದೇ ಬಿಹೇವ್ ಲೈಕ್ ಡಾಗ್ಸ್, ಗ್ರೌಲ್ ಮಾಡ್ತಾರೆ, ಕಚ್ಚಕ್ಕೆ ಹೋಗ್ತಾರೆ, ಅಟ್ಯಾಕ್ ಮಾಡ್ತಾರೆ. ಅಫ್ಕೋರ್ಸ್ ಆ ಹ್ಯೂಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಇರೋದಿಲ್ಲ. ಅಂದ್ರೆ ಅವ್ರ ಸ್ಯಾನಿಟಿ ಇಲ್ಲ, ಮೈಂಡ್ ಸೆಟ್ ಇರೋದಿಲ್ಲ ಅವ್ರಿಗೆ. ನಾನು ಹೇಳ್ತಿದ್ದೀನಲ್ಲ ಸರ್, ನೀವು ಯಾವ ಮೆಡಿಕಲ್ ಎಕ್ಸ್ಪರ್ಟ್ನ ಕೇಳಿದ್ರು ರೇಬೀಸ್ ಅಟ್ಯಾಕ್ ಆದ್ಮೇಲೆ ದೇರ್ ಇಸ್ ನೋ ಮೆಡಿಸಿನ್. ಆ ಮೆಡಿಸಿನ್ ಇಂದ ಕ್ಯೂರ್ ಆಗಿ ವಾಪಸ್ ಬಂದಿರೋದು ಭಾರಿ ಕಮ್ಮಿ. ಯುಟಿನಲ್ಲಿ ಲೂಯಿ ಪ್ಯಾಸ್ಚರ್ ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಆಂಟಿ ರೇಬೀಸ್ ಅಲ್ಲೇ ಇದಾಗಿರೋದು. ಸೊ ಇವನ್ ರಿಸರ್ಚ್ ಇಸ್ ಗೋಯಿಂಗ್ ಆನ್ ಇವನ್ ಟುಡೇ ಸ್ಟಿಲ್. ಬಟ್ ವಿ ಆರ್ ವೆರಿ ಸಕ್ಸಸ್ಫುಲ್ ಇನ್ ಪ್ರಿವೆನ್ಷನ್ ಆಫ್ ರೇಬೀಸ್. ಓಕೆ. ರೇಬೀಸ್ ಅಟ್ಯಾಕ್ ಆದ್ಮೇಲೆ ಕ್ಯೂರ್ ವಿ ಆರ್ ನಾಟ್ ಸಕ್ಸಸ್ಫುಲ್. ಮೇಬಿ ಐ ಆಮ್ ನಾಟ್ ಅವೇರ್. ಈವನ್ ಗ್ಲೋಬಲಿ ದೇರ್ ಇಸ್ ನೋ ಕ್ಯೂರ್, ಐ ಥಿಂಕ್. ಆಗಿದ್ದಿದ್ರೆ ನಾವು ನ್ಯೂಸಲ್ಲಿ ನೋಡ್ಬೋದಾಗಿತ್ತಲ್ಲ, ರೇಬೀಸ್ ಅಟ್ಯಾಕ್ ಆಗಿತ್ತು, ಹಿ ವಾಸ್ ಫ್ಲೋನ್ ಟು ಸಮ್ ವೆಸ್ಟರ್ನ್ ಕಂಟ್ರಿ, ಅಲ್ಲಿ ಕ್ಯೂರ್ ಆಗಿ ಬಂದಿತ್ತು, ಇಲ್ವಲ್ಲ. ಬಟ್ ದೇರ್ ಪ್ರಿವೆನ್ಷನ್ ಇಸ್ ಅವೈಲೇಬಲ್. ಆಂಟಿ ರೇಬೀಸ್ ವ್ಯಾಕ್ಸಿನೇಷನ್ ಮಾಡಿದ್ರೆ ದೇರ್ ಇಸ್ ಪ್ರಿವೆನ್ಷನ್, ಯು ಕ್ಯಾನ್ ಪ್ರಿವೆಂಟ್. ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್. ಸೊ ದ ಬೆಸ್ಟ್ ಥಿಂಗ್ ಇಸ್ ಟು ವ್ಯಾಕ್ಸಿನೇಟ್ ದ ಡಾಗ್ಸ್. ಇವಾಗ ನೋಡಿ, ಮನೆಯಲ್ಲಿ ಸಾಕಿರೋ ನಾಯಿಗಳು ಅಥವಾ ನಾವು ತಗೊಂಡು ಅಡಾಪ್ಟ್ ಮಾಡ್ಕೊಂಡು ಇರೋ ನಾಯಿಗಳು ಅಥವಾ ಶೆಲ್ಟರ್ನಲ್ಲಿ ಇರೋ ನಾಯಿಗಳು, ದೇ ಆರ್ ಆಲ್ ವ್ಯಾಕ್ಸಿನೇಟೆಡ್. ಅವು ಸ್ಟೆರಿಲೈಸ್ ಆಗಿರುತ್ತೋ ಆಗಿರಲ್ವೋ ಸೆಕೆಂಡ್ರಿ, ವ್ಯಾಕ್ಸಿನೇಷನ್ ಅಂತೂ ಮಾಡಿರ್ತಾರೆ. ಸೊ ಡಾಗ್ಸ್ ಲವರ್ಸ್ಗೆ ಮತ್ತೆ ಪಬ್ಲಿಕ್ಗೆ ನಿಮ್ಮ ಕಡೆಯಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆಸ್ ಅ ಡಾಗ್ ಲವರ್ ನಾನು ಹೇಳೋದು, ಐ ಆಮ್ ನಾಟ್ ಎನ್ NGO ಆರ್ ಎನ್ ಆರ್ಗನೈಸೇಷನ್, ನಥಿಂಗ್. ಕರೆಕ್ಟ್. ಆಸ್ ಅ ಡಾಗ್ ಲವರ್ ಐ ಆಮ್ ಟೆಲ್ಲಿಂಗ್ ದಟ್ ಈ ಒಂದು ಪ್ರಾಜೆಕ್ಟು ನಮ್ಮಿಂದ ಶುರು ಆಗಬೇಕು. ಸ್ಟ್ರೇ ಡಾಗ್ ಪಾಪ್ಯುಲೇಷನ್ನ ಸ್ಕರ್ಬ್ ಮಾಡೋದು ಮತ್ತು ಸ್ಟ್ರೇ ಡಾಗ್ಸಿಗೆ ಒಂದು ಗೌರವಯುತವಾದಂಥ ಜೀವನ ಕೊಡೋದು ನಮ್ಮಿಂದ ಶುರು ಆಗಬೇಕು. ನಾವು ಅನಿಮಲ್ ಲವರ್ ಇಲ್ದಲೇ ಇರ್ಬೋದು, ಇಲ್ಲ ಅನಿಮಲ್ ಲವರ್ ಆಗಿರ್ಬೋದು, ನಮಗೆ ಸ್ಟ್ರೇ ಡಾಗ್ ಇಷ್ಟ ಇರ್ಬೋದು, ಇಷ್ಟ ಇಲ್ದಲೇ ಇರ್ಬೋದು. ಅಟ್ಲೀಸ್ಟ್ ಫಾರ್ ದ ನೆಕ್ಸ್ಟ್ ಜನ್ರೇಷನ್. ವೈ ಆಮ್ ಟೆಲ್ಲಿಂಗ್ ದಿಸ್ ಸರ್, ಅದ್ರದ್ದು ಪಾಪ್ಯುಲೇಷನ್ ಗ್ರೋತ್ ಎಕ್ಸ್ಪೋನೆನ್ಷಿಯಲ್ ಆಗೋದು. ಇಟ್ಸ್ ಲೈಕ್ ಮ್ಯೂಚುವಲ್ ಫಂಡ್, ಸಮಥಿಂಗ್ ಲೈಕ್. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಫೀಮೇಲ್ ಡಾಗ್ ವರ್ಷಕ್ಕೆ 2 ಸತಿ ಹೀಟಿಗೆ ಬರುತ್ತೆ, ಬ್ರೀಡಿಂಗ್ ಸೈಕಲ್. ಓಕೆ, 1 ಲೀಟರ್ನಲ್ಲಿ 2, 3, 4, 5 ಮರಿ, ಅಪ್ ಟು 7 ಪಪ್ಪೀಸ್ ಬರುತ್ತೆ. ಆ 7 ಮರಿ ಬಂದರೆ ಬೈ ದ ಟೈಮ್ ದಟ್ ಪಪ್ಪೀಸ್ ಆರ್ ಆಫ್ 8-9 months, ಅಗೇನ್ ದ ಫೀಮೇಲ್ ವಿಲ್ ಕಮ್ ಆನ್ ಹೀಟ್. ಸೊ ಇಮ್ಯಾಜಿನ್, 2 ನಾಯಿಂದ ಅವಾಗಲೇ ಆಗೋಯ್ತಲ್ಲ 9 ನಾಯಿ. ಅದರಲ್ಲಿ ಒಂದು 2-3 ತೀರ್ಕೊಂಡ್ರು 10 ನಾಯಿಗಳು ಆಗೋಯ್ತು. ಅದರಲ್ಲಿ ಎಷ್ಟು ಫಿಮೇಲ್ಸ್ ಇರುತ್ತೋ ದೇ ವಿಲ್ ಕಮ್ ಆನ್ ಹೀಟ್, ಅಗೇನ್ ದೇ ವಿಲ್ ಮಲ್ಟಿಪ್ಲೈ. ಸೊ ಈ ಪ್ರೋಸೆಸ್ ಒಂದು ಸ್ಟಾಪ್ ಆಗಬೇಕಂದ್ರೆ ಸ್ಟೆರಿಲೈಸೇಷನ್, ವ್ಯಾಕ್ಸಿನೇಷನ್. ನಮಗೆ ನಾಯಿ, ಇಫ್ ಯು ಆರ್ ಅ ಡಾಗ್ ಲವರ್, ಇಟ್ ಈಸ್ ವೆರಿ ಗುಡ್, ಪಾರ್ಟಿಸಿಪೇಟ್ ಆ್ಯಕ್ಟಿವ್ಲಿ.
If you are not a dog lover also, it is our responsibility as responsible citizens of the city to curb the population of stray dogs. ಇವಾಗ ಅನಿಮಲ್ಸ್ ಹಾಸ್ಪಿಟಲ್ಸ್ಗಳಿದೆ ಕೆಲವೊಂದು, ಇದನ್ನ ಮುಂಚೆನೆ ಕೇಳಬೇಕಿತ್ತು, ಐ ಜಸ್ಟ್ ಫರ್ಗಾಟ್, ಇವಾಗ ಸ್ವಲ್ಪ. ಸೊ ಅನಿಮಲ್ಸ್ ಹಾಸ್ಪಿಟಲ್ಲು ಈಗ ಎಲ್ಲ ಕಡೆನೂ ಕಡಿಮೆ ಇದೆ, ಯಾಕೆಂದ್ರೆ ಅನಿಮಲ್ಸ್ ಅಂತಂದ್ರೆ ಈಗ ಎಲ್ಲ ಟ್ರೀಟ್ಮೆಂಟು ಅನಿಮಲ್ಸ್ಗೆ ಏನಿರುತ್ತೆ ಅಲ್ಲೇ ಹೋಗಬೇಕು. ಇನ್ನು ನಾರ್ಮಲ್ ಹಾಸ್ಪಿಟಲಲ್ಲಿ ಡಾಗ್ಗೆ ಒಂದು ಇರುತ್ತೆ, ಎಕ್ಸ್ಪೆಷಲಿ ಡಾಗ್ ಬೈಟ್ ಮಾಡಿದ್ರೆ ಮಾತ್ರ ಅದೊಂದು ಇದಿರುತ್ತೆ. ಈಗ ಬೇರೆ ಅನಿಮಲ್ಸ್ಗೆಲ್ಲ ಏನಾದ್ರು, ಯಾಕಂದ್ರೆ ನೀವೆಲ್ಲ ಯಾವ್ಯಾವ ಅನಿಮಲ್ಸ್ ಇದೆ ಹೇಳಿ, ನಾನು ಅದ್ರ ಬಗ್ಗೆ ಕೇಳ್ತಾ ಹೋಗ್ಬೇಕು ಕ್ವಶನ್ ಆಕ್ಚುಲಿ ನಿಮ್ಮ ಇದರಲ್ಲಿ. ಈಗ ನಾನು ನೋಡಿರೋದು ಹಸುಗಳು ಮತ್ತೆ ಕ್ಯಾಟ್ ಇದೆ, ಅದ್ ಬಿಟ್ರೆ ಯಾವ್ದೋ ಒಂದು ಓರಿ ಇಟ್ಕೊಂಡಿದ್ದೀರಾ, ಓಕೆ, ಒಂದು ಕುದುರೆ ಇಟ್ಕೊಂಡಿದ್ದೀರಾ, ಮೇಕೆಗಳಿದೆ. ಅದೆಲ್ಲ ಅಂದ್ರೆ ಅದು ಎಲ್ಲ ಬೈಟ್ ಮಾಡಿದ್ರೆ ಏನು ಎಫೆಕ್ಟ್ ಆಗಲ್ಲ. ನಮ್ ತೋಟದಲ್ಲಿ ನೋಡಿದ್ರಲ್ಲ ಪಾಷಾ ಅಂತ ಓರಿ ಕೊಂಬಿರೋದು, ಅದು ಇವಾಗ ಇನ್ನು ಕರು, ಅಂದ್ರೆ ಟೀನೇಜರ್ ಅಂತ ಹೇಳ್ಬೋದು ನಾವು, ಟೀನೇಜ್ ಬುಲ್. ಅದು ನನಗೆ ಎಲ್ಲಿ ಸಿಕ್ತು ಅಂತ ಹೇಳಿದ್ರೆ, ಈ ನೆಕ್ಸ್ಟ್ ನನ್ಗೆ ಅದನ್ನ ನಾನು ಮೀಟ್ ಆಗಿದ್ದು ಸುಮಾರು ಒಂದು 12:30 ಟೈಮು. 4 ಗಂಟೆಗೆ ಅದನ್ನ ಕಟ್ ಮಾಡ್ಬೇಕಂತ ಇಟ್ಟಿದ್ರು. ಓಕೆ, ಸೊ ಅದು ನೋಡಿ ಭಾರಿ ಮುದ್ದಾಗಿತ್ತು. ನಾನು ಅದ್ರ ಹತ್ರ ಹೋಗಿ ಇದ್ ಮಾಡಿದಾಗ ಏನಕ್ಕಪ್ಪ ಇದು ಅಂದ್ರೆ, ಇಲ್ಲ ಸರ್ ಸಾಯಂಕಾಲ ಇದನ್ನ ಕಟ್ ಮಾಡಕ್ ಇಟ್ಟಿರೋದು ಅಂತ. ನಾನು ಕೊಡಪ್ಪ ಇದು ಅಂತ ಅನ್ಬಿಟ್ಟು ಅದನ್ನ ಕೆಜಿ ಲೆಕ್ಕದಲ್ಲಿ, ಇಷ್ಟು ದೊಡ್ಡ ಹುಲ್ಲು ಭಾರಿ ಸಣ್ಣದಿತ್ತು ಅವಾಗ, ಅದ್ ತಗೊಂಬಂದೆ. ಮತ್ತೆ ಖುಷ್ಬು ಅಂತ ನಂದು ಹಸು ನೋಡಿದ್ರಲ್ಲ, ಅದು ಭಾರಿ ಅಟ್ಯಾಚ್ಡ್. ಅದು ಹಳ್ಳಿಕರ್ ತಳಿದ ಒಂದು ಹಸು. ಅವಳು ಅಷ್ಟೇ ಸಣ್ಣ ಮಗು ಇರ್ಬೇಕಾದ್ರೆ, ಕರು ಇದ್ದಾಗ ತುಂಬಾ ವೀಕ್ ಇತ್ತು. ಸೊ ಒಬ್ರು ಕೊಟ್ಬಿಟ್ರು ಇದು ಉಳಿಯೋದಿಲ್ಲ ಅಂತ, ಆ ತರ. ದಟ್ ಈಸ್ ಹರ್ ಇದು. ಮತ್ತೆ ನಮ್ದು ಸೇರ ಅಂತ ಎಮ್ಮೆ ನೋಡಿದ್ರಲ್ಲ, ಎಮ್ಮೆ ಅದು ಅಷ್ಟೇ. ಅದು 2023 ಶಿವರಾತ್ರಿ ದಿವಸ ಇಲ್ಲೊಂದು ಶಿವರಾಮ್ ಕಾರ್ ಅಂತ ಲೇಔಟ್ ಅಂತ ಒಂದು ನಡೀತಾ ಇದೆ. ಓಕೆ, ಅಲ್ಲೆಲ್ಲ ಅಕ್ವೈರ್ ಆಗೋಗ್ತಾ ಇತ್ತು. ಸೊ ಒಬ್ಬ ರೈತರದ್ದು ಮಾತ್ರ ಇನ್ನೂ ಮನೆ ಹಾಗೆ ಇತ್ತು ಜಾಗ. ಅವ್ರ ಹತ್ರ ಸುಮಾರು ಪ್ರಾಣಿಗಳಿತ್ತು. ಇದು ಒಂದೇ ಒಂದು ಎಮ್ಮೆ ಕರು ಹಂಗೆ ಇತ್ತು. ನಾನು ವಾಕ್ ಹೋಗ್ಬೇಕಾದ್ರೆ ಕೇಳ್ದೆ, ಕೊಡ್ತೀರಾ ಅಂತ. ತಗೊಂಡೋಗಿ ಸರ್, ಇದಕ್ಕೆ ಇಷ್ಟು ದುಡ್ಡು ಕೊಡಿ. ಸೊ ಈ ತರ ನವಾಬ್ ಅಂತ ಕುದುರೆ ಇದೆ, ಅದು ಇಟ್ಸ್ ಅ ಓಲ್ಡ್ ಹಾರ್ಸ್. ಸುಮಾರು ಈಸ್ 14 years. ಈಸ್ 13.5, 14 years. ಸೊ ದೀಸ್ ಆರ್ ಮೈ ಫ್ಯಾಮಿಲಿ. ಅದನ್ನ ನಾನು ಪ್ರಾಣಿ ಅಂತ ಹೇಳೋದಿಲ್ಲ. ಇವೆಲ್ಲ ನಮ್ಗೆ ಒಂದೊಂದು ಪ್ರಾಣಿ ಜೊತೆನೂ ನಮ್ಗೊಂದು ಟೈಪ್ ಆಫ್ ಕನೆಕ್ಷನ್ ಇದೆ ಸರ್. ಕುದುರೆ ಅಂದಾಗ ಇನ್ನೊಂದು ನನ್ಗೆ ಜ್ಞಾಪಕ ಬಂತು, ಇಲ್ಲಿ ದರ್ಶನ್, ಆಕ್ಟರ್ ದರ್ಶನ್. ಹೌದು. ಸೊ ನೀವು ಹರ್ಡ್ ಅಬೌಟ್ ಹಿಮ್? ಎಸ್, ಸರ್ಟನ್ಲಿ, ಎಸ್, ವೈ ನಾಟ್. ಸೊ ಈಸ್ ಆಲ್ಸೋ ಅನಿಮಲ್ ಲವರ್. ಈಸ್ ಆಲ್ಸೋ ವೆರಿ ಬಿಗ್ ಅನಿಮಲ್ ಲವರ್. ನಾನು ನೋಡಿದ್ದೀನಿ ಅವ್ರದ್ದು ವಿಡಿಯೋಸ್ ಯೂಟ್ಯೂಬಲ್ಲೆಲ್ಲ. ಅವ್ರದ್ದು ಅನಿಮಲ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನೋಡಿದ್ದೀನಿ. ಒನ್ ಥಿಂಗ್ what I notice about that man, irrespective of whatever has happened now, as an animal lover, heart to heart with another animal lover, he's a very passionate animal lover. ಅವ್ರದ್ದು ಒಂದು ವಿಡಿಯೋದಲ್ಲಿ ನಾನು ನೋಡಿದೆ, ಅವರು ತಮ್ಮ ಫ್ರೀ ಟೈಮ್ನ ಮೈಸೂರು ಝೂಗೆ ಹೋಗ್ಬಿಟ್ಟು ಝೂ ಕೀಪರ್ಸ್ ಜೊತೆ ಆ ಪ್ರಾಣಿಗಳು ಹೆಂಗೆ ಇದೆಂಗೆ, ಅಂದ್ರೆ ಮೇ ಬಿ ಹಿ ವಾಸ್ ಅರೌಂಡ್ ಟೀನೇಜರ್ ದಟ್ ಟೈಮ್. ಸೊ ಅಂದ್ರೆ ಹೀಸ್ ಅ ವೆರಿ ಪ್ಯಾಷನೇಟ್ ಪರ್ಸನ್. ಆಮೇಲೆ ಅವರು ಅವರಲ್ಲಿ ಅವ್ರು ಸಾಕಿರೋ ಓರಿಗಳನ್ನ, ಕುದುರೆಗಳನ್ನ ಭಾವಿಸೋ ರೀತಿ, ಅದ್ರ ಜೊತೆ ನಡ್ಕೊಳ್ಳೋ ರೀತಿ, ಇಟ್ಸ್ ಐ ಡೋಂಟ್ ಫೀಲ್ ಇಟ್ಸ್ ಆಲ್ ಕಾಸ್ಮೆಟಿಕ್. ಇಟ್ ಇಸ್ ಟ್ರೂ ಲವ್. ಹೌದು. ಸೊ ಸುಮಾರು ಅಡಾಪ್ಟ್ ಮಾಡ್ಕೊಂಡಿದ್ರು ಅವರು. ಆಮೇಲೆ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಅಂದ್ರೆ ಈಗ ಒಂದು 3-4 ವರ್ಷದಿಂದ ಈಚೆ ಸೊ ಅಡಾಪ್ಟ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಎಲ್ಲರೂ ಸುಮಾರು ಜನ ಅಡಾಪ್ಟ್ ಮಾಡ್ಕೊಂಡ್ರ ಆ ಟೈಮ್ನಲ್ಲಿ. ಯಾಕೆಂತಂದ್ರೆ ಝೂನಲ್ಲಿ ಅಥವಾ ಬೇರೆ ಕಡೆ ಇರುತ್ತಲ್ಲ ಝೂ ಅನಿಮಲ್ಸ್. ಸೊ ಅದೆಲ್ಲ ಸುಮಾರು ಜನ ಇವ್ರು ಅಡಾಪ್ಟ್ ಮಾಡ್ಕೊಂಡಾದ್ಮೇಲೆ ಸುಮಾರು ಜನ ಅಡಾಪ್ಟ್ ಮಾಡ್ಕೊಂಡು. ಸೊ ಎಲ್ಲಾರು ನಾನೇನಕ್ಕೆ ದರ್ಶನ್ ಅವ್ರದ್ದು ಹೇಳಿದೆ ಅಂತ ಅಂದ್ರೆ, ಅದೇ ತರ ಬೇರೆಯವ್ರು ಸಾಕಷ್ಟು ದುಡ್ಡುಗಳಿರುತ್ತೆ ಸರ್, ಅದು ಮಾಡ್ಲೇಬೇಕು ಸರ್. ಕಾರ್ಪೊರೇಟ್ಸಿಗೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇದೆ. ನಮ್ಗೆ ಆಸ್ ಹ್ಯೂಮನ್ಸ್ ನಮ್ಗೆ ದೇವ್ರು ತಕ್ಕ ಮಟ್ಟಿಗೆ ಕೊಡ್ತಾರೆ. ಅಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ದೇವ್ರು ಎಲ್ಲಾರ್ಗು ಕೊಟ್ಟೆ ಕೊಡ್ತಾರೆ. ವಿ ಶುಡ್ ವರ್ಕ್ ಹಾರ್ಡ್, ಕರೆಕ್ಟ್ ಅಲ್ವಾ? ಅದರಲ್ಲಿ ಸಮ್ ಪರ್ಸೆಂಟೇಜ್ ನಾವು ದುಡ್ದಿದ್ದನ್ನ ನಾವು ಕೊಟ್ರೆ ಅದೊಂದು ಈ ಥಿಯರಿ ಆಫ್ ಕರ್ಮ ಇದೆಯಲ್ಲ ಸರ್, ಅದು ನಮ್ಮನ್ನ ಯಾವುದೇ ಕಾರಣಕ್ಕೂ ನಮಗಾಗ್ಲಿ ನಮ್ಮ ಮಕ್ಕಳಿಗಾಗ್ಲಿ ಒಳ್ಳೇದು ಮಾಡೇ ಮಾಡುತ್ತೆ. ನಾವು ಈ ಸಿಟಿನಲ್ಲಿ ಬೆಳಿಗ್ಗೆ ಹೋಗಿ ಸಾಯಂಕಾಲ ಸೇಫಾಗಿ ಮನೆಗೆ ಹೋಗ್ತೀವಿ, ಆಕ್ಸಿಡೆಂಟ್ ಆಗ್ದಲ್ಲೇ, ಇನ್ನೊಂದು ಮತ್ತೆ ಆಗ್ದಲ್ಲೇ, ಅಂದ್ರೆ ಅದು ದೇವ್ರ ದಯೆ ಮತ್ತೆ ಇಂಥ ಎಲ್ಲ ಕರ್ಮಗಳು. ಸೊ ಎವ್ರಿಬಡಿ ಹ್ಯಾಸ್ ಟು ಡೂ ಸಮಥಿಂಗ್. ಸೊ ಅಗೇನ್ ಗೆಟಿಂಗ್ ಬ್ಯಾಕ್ ಟು ಸ್ಟ್ರೇ ಡಾಗ್ಸ್, ಒನ್ ಈಸಿಯೆಸ್ಟ್ ವೇ ಇಸ್ ಒಂದು ನಾಯಿನ ಅಡಾಪ್ಟ್ ಮಾಡ್ಕೊಳ್ಳಿ ನೀವು. ಒಂದು ನಾಯಿ
ನಿಮಗೆಲ್ಲೋ ನಿಮ್ಮ ಮನೆ ಹತ್ರ ಒಂದು ನಾಯಿ ಮರಿ ಸಿಗುತ್ತೆ, ಒಂದು ನಾಯಿ ಮರಿ ತಗೊಳ್ಳಿ, ಅದಕ್ಕೆ ನೀಟಾಗಿ ನೀವು ಸ್ನಾನ ಮಾಡಿಸಿ, ಅದಕ್ಕೊಂದು ಸ್ಟೆರ್ಲೈಸ್ ಮಾಡಿಸಿ, ಒಂದು ವ್ಯಾಕ್ಸಿನೇಷನ್ ಮಾಡಿ. ಅದೇನು ಎಕ್ಸ್ಟ್ರೀಮ್ಲಿ ಎಕ್ಸ್ಪೆನ್ಸಿವ್ ಏನಿಲ್ಲ, ಸ್ವಲ್ಪ ಊಟ ಹಾಕಿ. ಸೊ ನಾನು ಇನ್ನೊಂದು, ನೀವು ಈಗ ನಾವು ಪಬ್ಲಿಕ್ ಈ ವಿಡಿಯೋ ನೋಡಿದವ್ರಿಗೆ ಯಾರಿಗೂ ಅನಿಸ್ಬೋದು, ಓಕೆ ನಾನು ಒಂದು ನಾಯಿಗೆ ವ್ಯಾಕ್ಸಿನೇಷನ್ ಮಾಡಿಸ್ಬೇಕಪ್ಪ ಅಂತ. ಸೊ ಒಂದು ವ್ಯಾಕ್ಸಿನೇಷನ್ ಮಾಡಿಸ್ಬೇಕಂತಂದ್ರೆ ಎಷ್ಟು ಖರ್ಚಾಗುತ್ತೆ? ಸ್ಟ್ರೀಟ್ ಡಾಗ್ ನಾರ್ಮಲ್ ಈಗ ನನಗೆ ಅನಿಸುತ್ತೆ, ಇಲ್ಲೊಂದು 4 ನಾಯಿಗಳಿದೆ, ಇದಕ್ಕೆ ವ್ಯಾಕ್ಸಿನೇಷನ್ ಮಾಡಿಸೋಣ ಅಂದ್ಬಿಟ್ಟು. ನನಗೆ ಅಫೋರ್ಡಬಿಲಿಟಿ ಇರಬೇಕಲ್ಲ ಅದು. ಸೊ ಅಂದ್ರೆ ಇಷ್ಟು ನನ್ನ ಮೈಂಡ್ ಇರುತ್ತೆ, ಒಂದು 500-1000 rupees ಆದ್ರೆ ಮಾಡಿಸ್ಬಿಡೋಣಪ್ಪ. ವಿತಿನ್ 1000 rupees ವ್ಯಾಕ್ಸಿನೇಷನ್, ಡಿವರ್ಮಿಂಗು. ಆಮೇಲೆ ಒನ್ಸ್ ನೀವು ವೆಟನರಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ವ್ಯಾಕ್ಸಿನೇಷನ್ ಮಾಡ್ತಾರೆ, ಡಿವರ್ಮಿಂಗ್ ಮಾಡ್ತಾರೆ, ನೇಲ್ಸ್ ಎಲ್ಲ ಕ್ಲಿಪ್ ಮಾಡ್ತಾರೆ, ಎಲ್ಲನ ಇನ್ಫೆಕ್ಷನ್ಸ್ ಇದೆಯಾ ನೋಡ್ತಾರೆ, ಇಯರ್ಸ್ ಎಲ್ಲ ಕ್ಲೀನ್ ಮಾಡ್ತಾರೆ. ಯಾಕಂದ್ರೆ ನಾಯಿಗಳಿಗೆ ಇವಾಗ ನಮಗೆ ಕೈ ಒಳಗಡೆ ಕ್ಲೀನ್ ಅವಕ್ಕಾಗಲ್ಲ, ಇಯರ್ ಒಳಗಡೆ ವ್ಯಾಕ್ಸ್ ಬಿಲ್ಡಪ್ ಆಗಿರುತ್ತೆ. ಅಷ್ಟು ಮಾಡಿ ಒಂದು ಬಾತ್ನ ಆಚೆಗಡೆ ಎಕ್ಸ್ಪೆನ್ಸಿವ್ ನೀವೇ ಮಾಡಿಸಿ ಮನೆಯಲ್ಲಿ, ಒಂದು ಡಾಗ್ ಶಾಪ್ ಶಾಂಪೂ, ಡಾಗ್ ಸೋಪ್ ತಂದು ಸ್ನಾನ ಮಾಡಿಸಿ, ಎಷ್ಟು ಖುಷಿ ಆಗುತ್ತೆ ಆ ನಾಯಿಗೆ. ಸರ್ ಇವಾಗ ಅನಿಮಲ್ಸ್ ಅಲ್ಲಿ ತುಂಬಾ ಬೇರೆ ಬೇರೆ ತರ ಹ್ಯಾಂಗಲ್ಸ್ಗಳಿದೆ ಇತ್ತೀಚೆಗೆ, ಕ್ಯಾಟಗರೀಸ್ ಬಂದ್ಬಿಡುತ್ತೆ ಅದಕ್ಕೂ. ಏನಕ್ಕೆ ಅಂತಂದ್ರೆ ಮುಂಚೆ ಹಳ್ಳಿನೆಲ್ಲ ನೋಡಿರ್ತೀರ ತಾವು, ಹೇಗೆ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ, ಅವ್ರ ಹಸುಗಳಾಗ್ಲಿ, ಕುರಿ ಮೇಕೆಗಳಾಗ್ಲಿ, ಯಾವ್ದಾರು ಇರಲಿ, ತುಂಬಾ ಅಟ್ಯಾಚ್ಮೆಂಟ್ ಇರ್ತಿತ್ತು. ಸೊ ಇತ್ತೀಚೆಗೆ ಕೆಲವೊಬ್ರು ಫ್ಯಾಷನ್ಗೋಸ್ಕರ ಮಾಡ್ತಾರೆ, ಕೆಲವೊಬ್ರು ನಿಜವಾಗ್ಲೂ ಈಗ ನೀವು 10-15 ವರ್ಷದಿಂದ ಮಾಡ್ತಾ ಇದ್ದೆ, ಯಾಕೆಂದ್ರೆ ನಿಮ್ಮ ಬ್ಯಾಕ್ಗ್ರೌಂಡ್ ಆ ಥರ ಇತ್ತು. ಸೊ ನಿಮಗೆ ಗೊತ್ತದ ಆ ಒಂದು ಲವ್, ಪ್ರಾಣಿಗಳ ಮೇಲೆ ನಿಮಗೆ ಪ್ರೀತಿ ಜಾಸ್ತಿ ಇದೆ. ಸೊ ಯಾವ್ಯಾವ ಪ್ರಾಣಿಗಳು ಸಾಕಿದ್ದೀರಾ ನೀವು ಅದನ್ನ ಬಿಟ್ಟು, ಲೈಕ್ ಡಾಗ್ಸ್ ಪ್ಲಸ್ 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 ಯಾವ್ದೇ ಡಾಗ್, ಯಾವ್ದೇ ಪ್ರಾಣಿಗಳನ್ನ ಸಾಕಿದ್ದೀರಾ? ನನ್ನ ಎಕ್ಸ್ಪೀರಿಯನ್ಸ್, ನಾನು ಪರ್ಸನಲ್ ಆಗಿ ಸಾಕಿರೋದ್ರಲ್ಲಿ ಹಸುಗಳು ಸಾಕಿದ್ದೀನಿ, ಮೇಕೆ, ಕುರಿಗಳು, ಮತ್ತೆ ಡಿಫ್ರೆಂಟ್ ಟೈಪ್ ಆಫ್ ಬರ್ಡ್ಸ್. ನಾವು ಪ್ರಾಣಿಗಿಂತ ಪಕ್ಷಿ ಲವ್ ಬೇರೆ ಎಕ್ಸ್ಪ್ರೆಷನ್ ಇರ್ತದೆ. ಕ್ವೇಲ್ಸ್, ಗಿನಿ ಫಾಲ್ಸ್, ಡಕ್ಸ್, ಆಮೇಲಿಂದ ಹಂಸಗಳು, ಆಮೇಲಿಂದ ಪಾರಿವಾಳಗಳು. ದೇ ಆರ್ ಸೋ ಲಾಯಲ್. ಬೆಟ್ಟೆ, ಕುದುರೆ, ಓರಿ, ಎಮ್ಮೆ, ಇದೆಲ್ಲ ನನಗೆ ಸಾಕಿ ಎಕ್ಸ್ಪೀರಿಯನ್ಸ್ ಇದೆ. ನನಗೆ ಒಂದು ಅಂದ್ರೆ ನನ್ನ ಕ್ವಶನ್ ಏನಂತ ಅಂದ್ರೆ, ಮುಂಚೆ ಈ ಇಂಟ್ರಾಕ್ಷನ್ ಇತ್ತು, ಇಂಟ್ರಾಕ್ಷನ್. ಈಗ ಮನುಷ್ಯರ ಜೊತೆ ಹೇಗೆ ಇಂಟ್ರಾಕ್ಟ್ ಮಾಡ್ತೀವೋ ಅದೇ ತರ ಮುಂಚೆ ಜನಗಳೆಲ್ಲ ಹಸುಗಳ ಹತ್ರ ಏನ್ ಸಾಕಿರ್ತಾರ ಪ್ರಾಣಿಗಳ ಹತ್ರ. ಸೊ ಅದು ಹೇಗೆ ಕನೆಕ್ಟಿವಿಟಿ ಮಾಡ್ಕೊಳ್ಳೋದು? ಈಗ ಎಕ್ಸಾಂಪಲ್ ನೀವು ಅವಾಗಲೇ ನಮ್ಮ ಹಿಂದೆ ಹೇಳ್ತಾ ಇದ್ರಿ, ಈ ಡಾಗ್ಗಳಿಗೆ ನಾವು ಬರ್ತಾ ಇದ್ರೆ, ಮನೇಲಿ ಸಾಕಿದ ನಾಯಿಗಳಿಗೆ ನಾವು ಏನಾದ್ರು ಬರ್ತಾ ಇದ್ರೆ ಆ ಒಂದು ಸ್ಮೆಲ್ಲೋ ಅಥವಾ ಏನೋ ಇಲ್ಲ ವೆಹಿಕಲ್ ಸೌಂಡಿಂದನೋ ಏನೋ ಗೊತ್ತಾಗುತ್ತೆ. ಸೊ ಅಕಾರ್ಡಿಂಗ್ ಟು ದಟ್ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳ್ತಿದ್ವಿ. ಸೊ ಇದೆಲ್ಲ ಹೇಗೆ ಹಸುಗಳಾಗ್ಲಿ ಅಥವಾ ಮೇಕೆಗಳಾಗ್ಲಿ ಬೇರೆ ಪ್ರಾಣಿಗಳು? ಯಾಕಂದ್ರೆ ನೀವು ಇಷ್ಟು ವರ್ಷ ಇದ್ದೀರಾ, ನಾನು ನೋಡ್ತಾ ಇರ್ತೀನಿ, ಅಲ್ಲೋ ಕುಂತ್ಕೊಂಡಿದ್ರೆ ಏನೋ ಮಾತಾಡ್ತಾ ಇರ್ತೀರಾ, ಹಾಡಾಡ್ತಾ ಇರ್ತೀರಾ ತಾವು. ಹೌದು, ಇಟ್ಸ್ ಅ ಗ್ರೇಟ್ ಕ್ವೆಶ್ಚನ್ ಯು ಹ್ಯಾವ್ ಆಸ್ಕ್ಡ್ ಸರ್. ಎಕ್ಸ್ಪ್ರೆಷನ್ ಆಫ್ ಲವ್ ಅಂತಿದೆಯಲ್ಲ ಸರ್, ಇದು ಮನುಷ್ಯರದು ಮತ್ತೆ ಅನಿಮಲ್ಸ್ದು ನಾವು ಕಂಪೇರ್ ಮಾಡಿದ್ರೆ ಇಟ್ಸ್ ಆ್ಯಕ್ಚುಲಿ ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಇವಾಗ ನನಗೆ ಪ್ಯೂರೆಸ್ಟ್ ಫಾರ್ಮ್ ಆಫ್ ಲವ್ ಅಂತ ಹೇಳಿದ್ರೆ ಐ ಕ್ಯಾನ್ ಟೆಲ್ ಪೇರೆಂಟ್ಸ್ ಲವ್, ವೈಫ್, ಸನ್, ಮದರ್ಸ್ ಲವ್, ಯು ಮೇ ಸೇ. ಓಕೆ, ಅದಕ್ಕಿಂತ ಪ್ಯೂರ್ ಲವ್ ಯಾವ್ದನ್ನ ಹೇಳ್ತೀರಾ? ಯಾವತ್ತನ ಹೇಳಿದ್ದೀರಾ ಫ್ರೆಂಡ್ಸ್ ಲವ್ ಇಸ್ ಪ್ಯೂರ್ ಅಂತ ಹೇಳ್ತೀರಾ? ಇಲ್ಲ. ಮೈ ಕಲೀಗ್ಸ್ ಲವ್ ಇಸ್ ಪ್ಯೂರ್ ಅಂತ ಹೇಳ್ತೀರಾ? ಇಲ್ಲ. ಮದರ್ಸ್ ಲವ್ ಅಲ್ವಾ, ಅದಕ್ಕಿಂತ 10x ಜಾಸ್ತಿ, 10x ಜಾಸ್ತಿ, ಆರ್ ಮೇ ಬಿ 100x ವಾಟ್ ಎವರ್ ಈಸ್ ಅನಿಮಲ್ ಲವ್. ಇವಾಗ ಎಕ್ಸ್ಪ್ರೆಷನ್ ಆಫ್ ಲವ್ ನಾಯಿ ಒಂಥರ ತೋರಿಸುತ್ತೆ. ಈಗ ನೀವು ಮನೆಗೆ ಬಂದ್ರೆ, ಈಗ ಅರ್ಬನ್ ಸೆಟಪ್ ಅಲ್ಲಿ, ನೀವು ಅರ್ಬನ್ ಸೆಟಪ್ ಅಲ್ಲಿ ಡಾಗ್ಸ್ ಆರ್ ಮೋರ್, ಪಾಪ ಅವಕ್ಕೆ ಜಾಸ್ತಿ ಜಾಗ ಇರೋದಿಲ್ಲ. ಬೇಸಿಕಲಿ ನಾಯಿಗಳಲ್ಲೂ ಬೇರೆ ಬೇರೆ ವಿಧಾನ ಇದೆ. ಶೆಪರ್ಡ್ಸ್ ಇದಾವೆ, ಹರ್ಡಿಂಗ್ ಡಾಗ್ಸ್ ಇದಾವೆ, ಸ್ಪೋರ್ಟಿಂಗ್ ಡಾಗ್ಸ್, ಟಾಯ್ ಬ್ರೀಡ್ ಇರ್ತದೆ ಜಸ್ಟ್ ಆಸ್ ಕಂಪ್ಯಾನಿಯನ್ನು. ಸೊ ಈ ಥರ ಎಲ್ಲ. ಸೊ ಅವಕ್ಕೆ ಜಾಗ ಜಾಸ್ತಿ ಇಲ್ಲ, ಅದಕ್ಕೆ ಆ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗೋಲ್ಲ. ಬಟ್ ಎಸ್, ಮನುಷ್ಯ ನೀವು ಮನೆಗೆ ಹೋಗಿದ ತಕ್ಷಣ ಬಾಲ ಅಲ್ಲಾಡ್ಸುತ್ತೆ, ಎಲ್ಲ ಮಾಡುತ್ತೆ. ನಿಮ್ಮ ಮನೆಯಲ್ಲಿ ಕ್ಯಾಟು ಸಾಕಿರ್ತೀರ, ಅದು ನೀವು ಮನೆಗೆ ಹೋಗಿದ ತಕ್ಷಣ ಓಡಿ ಬರೋದಿಲ್ಲ ನಿಮ್ಮ ನಾಯಿ ಥರ. ಇಟ್ ವಿಲ್ ಕಮ್ ಅಟ್ ಇಟ್ಸ್ ಓನ್ ಪೇಸ್, ಅಟ್ ಇಟ್ಸ್ ಓನ್ ಟೈಮ್. ನೀವು ಮನೆಗೆ ಬಂದ್ರೂ ಮಲಗಿರೋದನ್ನ ಕಣ್ಣಿಗೆ ನೋಡಿ, ನೀನು ಬಂದಿರೋದು ನನಗೆ ಖುಷಿ ಇದೆ, ಅದು ಅದ್ರ ರೀತಿ. ಇಮಿಡಿಯೇಟ್ ನಾನು ರಿಯಾಕ್ಟ್ ಮಾಡಲ್ಲ, ಬಿಕಾಸ್ ಐ ಆಮ್ ಅ ಕ್ಯಾಟ್ ಅಂತ ಅದ್ರ ಥಿಂಕಿಂಗು ಅಲ್ವಾ. ಸೊ ಕ್ಯಾಟ್ ಲವ್ ಎಕ್ಸ್ಪ್ರೆಷನ್ ಇಸ್ ಆ ಥರ. ಅದೇ ರೀತಿ ಹಸುಗಳ್ದು, ಎಮ್ಮೆಗಳ್ದೆಲ್ಲ ಭಾರಿ ಇಂಟ್ರೆಸ್ಟಿಂಗ್. ಐ ಜಸ್ಟ್ ಗಿವ್ ಯು ಅನ್ ಎಕ್ಸಾಂಪಲ್.
ನಮ್ಮ ಅಗೇನ್ ನನಗೆ ತುಂಬ ಎಲ್ಲ ಕ್ಲೋಸೇ, ಬಟ್ ಖುಷ್ಬು ನನ್ನ ಹಸು ನನಗೆ ಭಾರಿ ಕ್ಲೋಸು. ಅದು ಯಾವ ಥರ ಅಂದರೆ ಫಸ್ಟು ಇಟ್ ವಿಲ್ ಸ್ಟಾರ್ಟ್ ವಿತ್ ಇಟ್ ವಿಲ್ ಟಾಕ್. ಅದು ಅದರದ್ದು ಎಕ್ಸ್ಪ್ರೆಷನ್ಸ್ ಎಲ್ಲ ನಮಗೆ ಗೊತ್ತಾಗುತ್ತೆ. ಏನು ಊಟ ಮಾಡ್ತೋ, ಏನು ಊಟ ಮಾಡಿಲ್ಲ, ಆಮೇಲೆ ಅದ್ರ ಮೈಗೆ ನಾವು ಸವರಬೇಕು, ಚೆನ್ನಾಗಿ ಸ್ಕ್ರಬ್ ಮಾಡಬೇಕು ಅದೊಂದು. ಮತ್ತು ಅದು ಒಂಥರ ವರದಿ ಒಪ್ಸೋ ಥರ ಸರ್. ನಾನು ಹೇಳಿದ್ರೆ ನಿಮ್ಗೆ ಇದೇನು ಕಾಮಿಡಿ ಅನ್ಸ್ಬೋದು, ಬಟ್ ಇಟ್ಸ್ ಅ ಫ್ಯಾಕ್ಟ್. ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ವೇ ಆಫ್ ಎಕ್ಸ್ಪ್ರೆಸಿಂಗ್ ಲವ್. ನೋಡಿ, ನಮ್ಮ ಯಾವ ಪ್ರಾಣಿಗಳು ನೀವು ನೋಡಿದಾಗೆ ಯಾವುದಕ್ಕೂ ಮೂಗ್ದಾರ ಹಾಕಿಲ್ಲ. ಹೌದು. ಇವನ್ ನನ್ನ ಓರಿಗೂ ಮೂಗ್ದಾರ ಹಾಕಿಲ್ಲ. ಮೂಗ್ದಾರ ಹಾಕ್ದಲೇ ಒಂದು ಪ್ರಾಣಿನ ಕಂಟ್ರೋಲ್ ಮಾಡೋದು ಕಷ್ಟ. ಬಟ್ ನೀವು ಪ್ರೀತಿನಲ್ಲಿ ಒಂದ್ಸತಿ ಅದನ್ನು ನಿಮ್ಮನ್ನು ಗೆತ್ಕೊಂಡ್ಬಿಟ್ರೆ, ನೀವು ಪ್ರಾಣಿನ ಅದಕ್ಕೆ ಬರಬೇಕು, ನಾವು ಅದಕ್ಕಲ್ಲ, ಅದಕ್ಕೆ ಅನ್ನಿಸ್ಬೇಕು, ಇಲ್ಲ ಈತ ನಮಗೆ ನಿಜವಾಗ್ಲೂ ಪ್ರೀತಿ ಮಾಡ್ತಾನೆ ಅಂದರೆ ನಾವು ಏನು ಫೋರ್ಸ್ ಹಾಕೋದೇ ಬೇಡ. ಈಗ ನಾವು ಕುದುರೆಗೆ ಬ್ರಿಡಲ್ ಹಾಕಬೇಕು. ಹೌದು. ಈಗ ನನ್ನ ಮಗ ವಿತೌಟ್ ಎನಿ ಸ್ಯಾಡಲ್ ಏನಿಲ್ಲ ಅದ್ರ ಮೇಲೆ ಕುಂತ್ಕೊಳ್ತಾನೆ. ಅದ್ರ ಕುಂತ ಮೇಲೆ ಅದು ರೌಂಡ್ ಓಡಿಸುತ್ತೆ ಪಾಪ. ಅವನ ಬ್ಯಾಲೆನ್ಸ್ ತಪ್ಪಿದ್ರು ಅದು ಶೋಲ್ಡರ್ನಲ್ಲಿ ಅವನ ಬ್ಯಾಲೆನ್ಸ್ನ ಸರಿ ಮಾಡ್ಕೊಳುತ್ತೆ. ಇದಕ್ಕಿಂತ ದೊಡ್ಡ ಪ್ರೀತಿ ಏನು ಹೇಳ್ತೀರಾ ಹೇಳಿ? ನನಗೆ ಹಸು ಸಾಕೋರು ಸುಮಾರು ಜನ ಪರಿಚಯ ಇದ್ದಾರೆ, ರೈತರು. ಅವ್ರು ಹೇಳ್ತಾರೆ, ಮುಂಚಿನ ಕಾಲದಲ್ಲಿ ಓಪನ್ ಗ್ರೇಸಿಂಗ್ ಹೋಗೋವಂತಲ್ಲ ಹಸುಗಳು ಕಾಡಿಗೆ, ಅದಷ್ಟು ಗದೆ ಬೆಳಗ್ಗೆ ಬಿಟ್ರೆ ಹೋಗಿ ಗ್ರೇಸ್ ಮಾಡ್ಕೊಂಬರೋದು. ಯಜಮಾನಂಗೆ ಹುಷಾರಿಲ್ಲ ಅಂತ ಹೇಳಿದ್ರೆ, ಯಜಮಾನಂಗೆ ಜ್ವರನೋ ಅಥವಾ ಮತ್ತೊಂದು ಹುಷಾರಿಲ್ಲ ಅಂದರೆ ಅವತ್ತು ಆತನ ಸಾಕಿರೋ ಪ್ರೀತಿಯ ಹಸು ರೂಟ್ ಚೇಂಜ್ ಮಾಡುತ್ತಂತೆ. ಯಾಕೆ ಅಂದರೆ ಬೇರೆ ಬೇರೆ ಹರ್ಬ್ಸ್, ಮೆಡಿಸಿನಲ್ ಹರ್ಬ್ಸ್ ಮೇಯ್ಕೊಂಬಂದು ಸಾಯಂಕಾಲ ಅದ್ರ ಹಾಲಿನಲ್ಲಿ ಮೆಡಿಸಿನಲ್ ಪ್ರಾಪರ್ಟೀಸ್ ಇರ್ತದಂತೆ. ಅದನ್ನು ಕುಡ್ದು, ಇದು ನನಗೆ ಬೇರೆಯವ್ರು ಹೇಳಿರೋದು. ಓಕೆ. ಇನ್ನೊಂದು ಇನ್ಸ್ಟೆನ್ಸ್, ಚಿಕ್ಕಬಳ್ಳಾಪುರದಲ್ಲಿ ಒಂದು ದೊಡ್ಡ ಎಮ್ಮೆದ ಹರ್ಡ್, ಒಂದು 150-200 ಎಮ್ಮೆ. ಅಷ್ಟರಲ್ಲಿ ಒಬ್ಬನ ಹತ್ರ ಇದ್ದಿದ್ದು ಒಂದು ಎಮ್ಮೆ. ಇದು ನಾನು ಯಾರೋ ಹೇಳಿದ್ನ ನಾನು ಕೇಳಿಸ್ಕೊಂಡಿರೋದು, ಹಳುಬ್ರು. ಒಂದು ಎಮ್ಮೆ ಕಳೆದೋಗಿತ್ತಂತೆ. ಅದು ಗೊತ್ತಾಗ್ದಲ್ಲೇ ಆ ಎಮ್ಮೆ ಅದು ಆ ಕ್ರೌಡ್ ಜೊತೆ ಹೋಗ್ಬಿಟ್ಟಿದ್ದಾನೆ. ಅವ್ನು ಹೋಗ್ಬಿಟ್ಟು ಹೇಳಿದ್ನಂತೆ ಅಷ್ಟೊಂದು ಎಮ್ಮೆ ಇರೋ ಓನರ್ಗೆ, ನಂದು ಎಮ್ಮೆ ಬಂದ್ಬಿಟ್ಟಿದ್ಯಪ್ಪ ಇಲ್ಲಿ ಅಂತ. ಆತ ಹೇಳಿದ್ನಂತೆ, ಕರೆದು ನೋಡಪ್ಪ, ಬಂದರೆ ಕರ್ಕೊಂಡು ಹೋಗು ಅಂತ. ಅವನು ಆ ಎಮ್ಮೆದ ಹೆಸರು ಕರೆದಿದ ತಕ್ಷಣನೇ ಆ 150-200 ಎಮ್ಮೆ ಮಧ್ಯದಿಂದ ಅದು ಎದ್ದು ಬಂದು ಆಚೆ ಬಂತಂತೆ. ಇದು ಪ್ರೀತಿ. ದೇ ಮೇ ನಾಟ್ ಎಕ್ಸ್ಪ್ರೆಸ್. ಇವಾಗ ನಾಯಿ ಥರ ಎಕ್ಸ್ಪ್ರೆಸ್ ಮಾಡೋದಲ್ಲೇ ಇರ್ಬೋದು. ಸೊ ನೀವು ಕೇಳಿದ ಕ್ವಶನ್ಗೆ, ಈಗ ನಮ್ದು ಓರಿ ಇದೆ, ಅದು ನನಗೆ ಈ ಹಸು ಎಷ್ಟು ಜೆಂಟಲ್ ಆಗಿ ಪ್ರೀತಿ ಮಾಡುತ್ತೆ ಅಂದರೆ ಅದು ಎಲ್ಲಿ ತುಳಿದ್ಬಿಡ್ತೀನೋ ಅಂತ ನೋಡ್ಕೊಂಡು ಮಾಡುತ್ತೆ. ಬಟ್ ಈ ಓರಿ ಹಂಗಲ್ಲ, ಅದು ಗುದ್ದೋದೇ ಅದಕ್ಕೊಂದು ಪ್ರೀತಿ. ಅಂದರೆ ಅದು ಮನ್ಸು ಮಾಡಿದ್ರೆ ಗುದ್ದು ಬೀಳಿಸ್ಬಿಡ್ಬೋದು. ಇಟ್ ರಫ್ ಪ್ಲೇ ಮಾಡ್ತದೆ. ಗುದ್ದೋ ಥರ ಮಾಡೋದು, ಅದಕ್ಕೆ ಇಲ್ಲಿ ಕೊಂಬಿನ ಮಧ್ಯೆ ಸುಳಿ ಹತ್ರ ಕೆರೆಯೋದು ಅದಕ್ಕೆ ಇಷ್ಟ. ಸೊ ಒಂದೊಂದು ಪ್ರಾಣಿದು ಒಂದೊಂದು ರೀತಿ ಇದೆ ಸರ್, ಅದು ಪ್ರೀತಿ ಎಕ್ಸ್ಪ್ರೆಸ್ ಮಾಡೋದು. ಬಟ್ ಏನಂತ ಹೇಳಿದ್ರೆ ಅದು ಅನುಭವಿಸೋದಕ್ಕೆ ನಮಗೊಂದು ಪುಣ್ಯ ಅಂತ ನನಗನ್ಸುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.